2 ಗಂಡು ಮಕ್ಕಳಿಗೆ ಆಪರೇಷನ್ ಮಾಡಿಸ್ಕೊಂಡಿದ್ವು. ಒಂದು 3 ತಿಂಗಳು ಇದ್ದಿರೋದು ಚಿಕ್ಕ ಮಗ, ದೊಡ್ಡ ಮಗ 19 ವರ್ಷ ಗಂಟ ಇದ್ದ, ಅವನು ಇದ್ದಿರೋದ. ಆವಾಗ ನಾವ್ ಯಾಕಿರ್ಬೇಕು, ನಾವಿರೋದೇ ಬೇಡ, ಏನಾರು ಮಾಡ್ಕೊಸೋದಾಗ ಅವನ ತರದಲ್ಲಿ ನಾವಿದ್ದು. ಆಗ ಆ ಕಡೆ ಈ ಕಡೆ ನಮ್ಮ ಮಾವ ಒಬ್ರಿದ್ರು, ಅವ್ರು ಬಂದು ಗುಡಪ್ಪ ಅವ್ರು ಕರ್ಕ ಬಂದು ಕೇಳೋ ಅಂತ ಅವ್ರು ಕೇಳ್ದಾಗ ನಾವು ಇವ್ರು ಬಂದಾಗ ನಮ್ಮಂತ ಕೊಡ್ತೀವಿ, ನಾವು ಕೊಟ್ಟೇ ಕೊಡ್ತೀವಿ ಅಂತ ಸ್ವಾಮಿ ಸಪ್ತ ಮಾಡಿ ಹೇಳಿದ್ರು. ಸ್ವಾಮಿ ಹೊರದಲ್ಲೇ ಹುಟ್ಟಿದ್ದು ಈ ಮಗ, ನಾವು ನೆಮ್ಕೋಬೇಕು, ನಮ್ಗೆ ಫಲ ಸಿಕ್ಕಿದೆ ಮಗ. ಅವರು ನಮ್ ಕಲ್ ಬರ್ಬೇಕು, ನಮಗೂ ನಮ್ಗಿಂದ ಕೇಳ್ಬೇಕು, ಸ್ವಾಮಿನ ಕೊಟ್ಟೇ ಕೊಡ್ತಾರ ಅವರು. ಇದು ಇದ್ದು ಪಡೀರಿ, ಇದ್ದು ಸತ್ಯವಂತರಾಗಿ ಇದ್ದು ಪಡ್ಕೊಳ್ಳಿ. ಜೀವನ ಭೂಮಿಯಲ್ಲಿದ್ದರೆ ಏನಾರ ಪಡಿಬೋದು, ಜೀವಿತದ ಮೇಲೆ ನೀವೇನು ಪಡಿತೀರಿ ಅಂತ ನಾವು ಹೇಳ್ಬೋದು. ಅದರಂತ ಅವರು ತಾಯಿ ಅಂತ ಭಗವಂತನ ಆಶೀರ್ವಾದದಿಂದಾಗಿ ಇವ್ರಿಗೆ ನೀಡಿದ್ದಾರೆ. ಹಾಸ್ಪಿಟ್ಲಿಗೆಲ್ಲ ಹೋದೆ, ಹುಷಾರಾಗಲಿಲ್ಲ. ಇಲ್ಲಿಗೆ ಬಂದು ಶಾಸ್ತ್ರ ಕೇಳಿ ಮತ್ತು ವಿಳೆ ಶಾಸ್ತ್ರ ಕೇಳಿ ಕವಡೆ ಬಿಟ್ಟು 3 ಸಲ ತಡೆಯೆಲ್ಲ ಹೊಡೆಸ್ದೆ. ಈಗ ನನಗೆ ಆರೋಗ್ಯವಾಗಿದ್ದೀನಿ. ನಮ್ಮ ಕುಟುಂಬದಲ್ಲಿ ಕಲಹ ಅನ್ನೋದೊಂದಿತ್ತು, ಅದು ಎಲ್ಲ ಪರಿಹಾರ ಆಗೈತೆ. ಮಂಟೇಸ್ವಾಮಿಯವರು, ಸಿದ್ದಪ್ಪಾಜಿಯವರು, ರಾಚಪ್ಪಾಜಿಯವರು, ದೊಡ್ಡಮ್ಮ ಚನ್ನಾಜಮ್ಮನವರ ಆಶೀರ್ವಾದ ಸದಾ ಇರಲಿ. ಈ ದೇವಸ್ಥಾನ ಅಭಿವೃದ್ಧಿಯಾಗಲಿ, ಎಲ್ಲ ರೀತಿಯಲ್ಲೂ ಅವರಿಗೆ ಹೆಸರು ಮಾಡಿಕೊಳ್ಳಿ ಅಂತ ಹೇಳಿ ಬೀರ್ನಳ್ಳಿ ಗ್ರಾಮಕ್ಕೆ ಮತ್ತು ಎಲ್ಲ ಜನತೆಗೂ ಕೂಡ ಮಂಟೇಸ್ವಾಮಿಯವರ ಆಶೀರ್ವಾದ ಸದಾ ಇರಲಿ. ಇವರು ನಮ್ಮ ಈ ಸ್ವಾಮೀಜಿಯವರು ಬರಲ್ಲ, ತುಂಬ ಕಡೆ ಎಲ್ಲಿಗೂ ಬರಲ್ಲ ಅಂಥವ್ರು ನಮಗೆ ಬಂದು ನಮ್ಗೆ ಆಶೀರ್ವಾದ ಮಾಡಿ ನಮ್ಮ ದೇವಸ್ಥಾನಕ್ಕೆಲ್ಲ ನಾವು ಬಂದು ಬೇಡಿ ನಮ್ಮನ್ನ ಬಂದರೆ ಅಂತಂದರೆ ನಾವು ಅವ್ರಿಗೆ ತಕ್ಕಾಗಿ ನಡೀತಾರೆ ಅದು ಅಂತ ನೋಡಿ ಅವರು ಬಂದಿರೋದು. ಅವರು ತಕ್ಕಾಗಿ ನಡೀತಾರೆ, ಎಲ್ಲಿ ಧರ್ಮ ನಡೀತದೆ ಅನ್ನೋ ಸ್ಥಳಕ್ಕೆ ಅವ್ರು ಬರೋದು. ದೇವ್ರ ನಂಬಿ ಅಂದ್ರು. ಬೆಂಗಳೂರು ಡಾಕ್ಟ್ರ್ ಹೇಳಿದ್ರು, ನೀವು ದೇವ್ರ ನಂಬಿಕಲ್ಲಿದ್ರೆ ನಿಮ್ಗೆ ಕೊಡ್ತಾರ, ಒಂದ್ ನರ ಸಿಕ್ಕದ, 1 ನರ ಸಿಕ್ಕಿಲ್ಲ ನಿಮ್ಗ ಅಂತ ಹೇಳಿದ್ರು. ಆಗ ಸ್ವಾಮಿ ನೆಮ್ದು ಕೊಟ್ರು. ಸ್ವಾಮಿ ಹೇಳ್ದಾಗ ಕರ್ತವ್ಯ ನಿಮ್ಮ ಮನೇಲಿ ಕಾಲ್ತ ಕೂರಿಸ್ಬೇಕು, ಆ ಹೇಳ್ತಾರ ಇರಬೇಕು, ನಡ್ಕೋಬೇಕು, ಚೊಕ್ಬೋಜನದಲ್ಲಿ ಇರಬೇಕು ಅಂತ ಹೇಳಿದ್ರು ಸ್ವಾಮಿ. ಅದೇ ಥರ ನಡ್ಕೊಂಡು ಬಂದು ನಾವು 3 ತಿಂಗಳಲ್ಲಿ ಗಾಡಿ ಮುಟ್ಟಿಲ್ಲ ಅಂದರೆ ಬದಿಕತಾನೆ. ಆವತ್ತು 1 ದಿವಸ ಅಂತ ಮುಟ್ಟಿದ್ರು ಪ್ರಾಣ ಹೋಗುತ್ತೆ ಅಂತ. ಇನ್ನು ಅವನು ಪ್ರಾಣ ಹೋಗೋದು 2 ದಿವಸ ಅಂತ ಗಾಡಿ ಇದ್ದದು. ಇನ್ನು ನಮ್ಮ ಟೈಮ್ ಕೊಟ್ಟಿದ್ದು 2 ದಿವಸ ಇತ್ತು, ಅವತ್ತೇ ಪ್ರಾಣ ಹೋದವ್ರಿಗೆ. ಜಮೀನಲ್ಲಿ ಈ ಸ್ವಾಮಿನ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಕುಟುಂಬಕ್ಕೆ ಮಂಟೇಸ್ವಾಮಿಯವರು, ಸಿದ್ದಪ್ಪಾಜಿಯವರು, ರಾಚಪ್ಪಾಜಿಯವರು, ದೊಡ್ಡಮ್ಮ ಚನ್ನಾಜಮ್ಮನವರ ಆಶೀರ್ವಾದ ಸದಾ ಇರಲಿ. ಬೀರ್ನಳ್ಳಿ ಗ್ರಾಮದ ಜನರೆಲ್ಲ ಸೇರಿ ಚೆನ್ನಾಗಿ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾವ್ರೆ. ಹಾಗೂ ಜನಗಳಿಗೂ ಭಾಳ ಒಳ್ಳೇದಾಗ್ತಾ ಇದೆ ನಂಬಿ. ಹಾಗೂ ನಮ್ಮ ರಾಜಕೀಯದಲ್ಲಿ ಗಮನದಲ್ಲಿ ಇಟ್ಕೊಂಡು ರೋಡ್ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಮ್ಮ ಬೀರ್ನಳ್ಳಿ ಗ್ರಾಮದ ಪರವಾಗಿ, ಎಲ್ಲರ ಪರವಾಗಿ, ಗುಡ್ಡಪ್ಪರ ಪರವಾಗಿ ಕೇಳ್ಕೊಳ್ತೀವಿ. ಆ ಭಗವಂತನೇ ಇದ್ದಕ್ಕಿದ್ದಂಗೆ ಬಂದು ಇಲ್ಲಿ ನಮ್ಮ ಭೂಮಿ, ನಮ್ಮ ಜಮೀನ್ ಹತ್ರ ಸ್ಥಾಪನೆ ಆಗಿದೆ. ನಮಗೆ ಅದ್ಭುತವಾದಂಗೆ ಆಯಿತು. ಆ ಭಗವಂತನೇ ಬಂದು ಇಲ್ಲಿ ಕೇಳ್ಕೊಂಡು ಇಲ್ಲಿ ಸ್ಥಾಪನೆ ಆಗದೆ ಅಂತಂದರೆ ನಮಗೆ ಒಂದು ಅದ್ಭುತ ಬಂದಂಗೆ ಆಗೋಯ್ತು. ನಮ್ಗೆ ಆರೋಗ್ಯದಲ್ಲಿ ಏರುಪೇರು ಇತ್ತು. ಹೊರಗಡೆ ಹೋದ್ರೆ ಮನೆಗೆ ಹೋಗೋದು ಬೇಡ ಅನಿಸ್ತದೆ, ಮನೆಗೆ ಹೋದ್ರೆ ಹೊರಗಡೆ ಹೋಗೋದು ಬೇಡ ಅನಿಸ್ತಿತ್ತು. ಅದೆಲ್ಲ ಪರಿಹಾರ ಆಗಬೇಕು ಅಂದರೆ ಅದು ಮಾಟ ಮಂತ್ರದಿಂದ ಅನ್ನೋದು ಗೊತ್ತಾಯಿತು. ಅದೆಲ್ಲ ಈಗ ಪರಿಹಾರ ಆಗೈತೆ. ಈ ದೇವ್ರ ಮೇಲೆ ನನಗಂತೂ, ನನ್ನ ಆತ್ಮಕ್ಕೆ, ನನಗೆ ಗೊತ್ತಿರೋಂಥ ಮಟ್ಟಕ್ಕೆ ಈ ದೇವರಲ್ಲಿ ಭಾಳ ಭಕ್ತಿ ಇದೆ. ಭಾಳ ಕಷ್ಟ ಸುಖಗಳನ್ನ ಹೋಗಲಾಡಿಸ್ತದೆ. ಯಾವುದೇ ಕಾರಣಕ್ಕೂ ಇದು ಈ ತಾಯಿನ ಮತ್ತು ಸಿದ್ದಪ್ಪಾಜಿನ ನೆನ್ಕೊಂಡ್ರೆ, ಮನಸ್ಸಲ್ಲಿ ಮುಡಿಕೊಂಡು ಜ್ಞಾಪಿಸ್ಕೊಂಡ್ರೆ, ಜಪ ಮಾಡಿದ್ರೆ ಆ ಕಷ್ಟ ಕಾರ್ಯಗಳೆಲ್ಲ ಹೋಗಿಸಿ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡ್ತದೆ. ಕ್ಷೇತ್ರ ಪುಣ್ಯಕ್ಷೇತ್ರ ಆಗ್ಬೋದು, ಇದು ಮುಂದೆ ನಿಮಗೂ ಒಳ್ಳೇದಾಗ್ಬೋದು. ನಮಗೆ ದೇವಸ್ಥಾನಕ್ಕೆ ರೋಡ್ ವ್ಯವಸ್ಥೆ ಮಾಡ್ಕೊಡಿ. 2 ಸೈಡ್ ಬಿಟ್ಟಿದೆ, ರೈತರುಗಳು ಬಿಟ್ಕೊಟ್ಟಾರೆ ಜಾಗನೂ ಕೂಡ. ನಮ್ಮ ಅರಿಸ್ಕೋಡು ಬೀರ್ನಳ್ಳಿ ಕ್ಷೇತ್ರ ನಿಮ್ಮ ಕ್ಷೇತ್ರನೇ ಇದು. ದಯಮಾಡಿ ಬಂದು ಭೇಟಿ ಕೊಡಿ. ಪ್ರಜಾ ಬಂದು ಬೇಡ್ಕೊ ಹೋದವ್ರಿಗೆಲ್ಲರಿಗೂ ಶಕ್ತಿ ಸಂಬಂಧ ಸುಟ್ಲಿ ಅಂತ ನಾವು ಹೋಮ ಸುಡಿಸಿದ್ದೀವಿ. ಇಲ್ಲಿ ಪ್ರಪಂಚದಲ್ಲಿ ನಡೆಯೋಂಥ ಮಳೆ ಬೆಳೆ, ಒಂದು ದನಕರ ರೋಗನೇ ಆಗಲಿ, ಮನುಷ್ಯರಿಗೆ ಬರೋಂಥ ಕಾಯಿಲೆ ಕಷ್ಟ ಆಗಲಿ, ಎಲ್ಲಕ್ಕೂ ಹೋಮದಲ್ಲಿ ಸೃಷ್ಟಿಬದ್ಧವಾಗಲಿ ಅಂತ ಒಂದು ಹೋಮ ಮಂಟಪ ಬರ್ತದೆ. ಅದನ್ನು ಸುಡಿಸಿದ್ದೀವಿ. ನಮ್ಗೆಲ್ಲ ಅನುಭವ ಅದ. ಎಲ್ಲನೂ ಹಣ ಐಶ್ವರ್ಯ ಎಲ್ಲ ಕೊಟ್ಟರ. ತಾಯಿ ಮಗನೂ ಕೊಟ್ಟರ. ಒಬ್ಬ ಮಗನ ಕಳ್ಕೊಂಡಿದ್ವು, ಆಕ್ಸಿಡೆಂಟ್ ಆಗಿ ತೀರೋಗಿದ್ನ 20 ವರ್ಷದವನು. ಅದಾದ್ಮೇಲೆ ಓಪನ್ ಮಾಡಿಸ್ತು ಬೆಂಗಳೂರಿಗೆ ಹೋಗಿ. ನಮ್ಮ ಅಕ್ಕನ ಮಗ ಕರ್ಕೊಂಡೋಗಿ ಮಾಡಿಸಿದ್ರು. ಅಲ್ಲಿ ಡಾಕ್ಟ್ರು ನಿಮ್ಮಂತ ಭಗವಂತ ಇದ್ರೆ ಕೊಡ್ತಾರ, ಇದ್ರಲ್ಲಿ ಕೊಡಲ್ಲ, 1 ನರ ಸಿಕ್ಕದ, 1 ನರ ಸಿಕ್ಕಲ್ಲ ಅಂತ ಹೇಳಿದ್ರು. ಆಗ ಸ್ವಾಮಿ ಬಂದು ಬೇಡ್ದು, ಗುಡಪ್ಪ ಅವ್ರು ಹಿಡ್ದು, ಮಂಟೇದಿಂಗೆ ಗುಡಪ್ಪ ಸ್ವಾಮಿ ತಾಯಿ ಹೇಳ್ದು, ನಿಮ್ ಖಂಡಿತ ಕೊಡ್ತೀವಿ ಅಂತ ಹೇಳಿದ್ರು ಸ್ವಾಮಿ. ನಮ್ಗೆ ಒಬ್ಬ ಮಗನ ಕೊಟ್ಟಾರ, ಒಳ್ಳೇದಾಗದ ಕೊಟ್ಟಾರ. ಈಗ ಚೆನ್ನಾಗಾವಿ. ಮಗ ಇಲ್ಲೇ ಬಿಟ್ಟಿದೀವಿ, ಇಲ್ಲೇ ಪೂಜೆ ಮಾಡ್ತಾವನ ಚಿಕ್ಕ ಗುಡಪ್ಪ. ಅವನ ಬತ್ತಾನ ಹೋಯ್ತಾನ, ಊರಿಗೂ ಸ್ವಲ್ಪ ದಿನ ಕರ್ಕೋದ್ರೆ, ಇಲ್ಲ ಸ್ವಲ್ಪ ದಿನ ಬಿಡ್ತೀವಿ ಅಂದ್ರೆ ಅವ್ರು ಇಲ್ಲಿ ಇರಿಸಿ ಅಂತ ಕೇಳ್ತಾವ್ರ. ನಮಗೂ ಆಸ, ಒಬ್ನೇ ಇರೋದು, ಅದಕ್ಕೆ ಅಲ್ಲೂ ಇರ್ಲಿ ಇಲ್ಲಿ ಅಂತ ಹೇಳ್ತಾವೆ. ಇಲ್ಲಿ ಇರಿಸಿ ಅಂತಾರ ಅವರು. ನಮ್ಗಿಲ್ಲ ಒಬ್ರಿಯ, ಅವನೊಬ್ನೇ ಇರೋದು. ಅಲ್ಲಿ ಇರಿಸ್ತೀವಿ, ಇಲ್ಲಿ ಇರಿಸ್ತೀವಿ ಅಂತ ಕೇಳ್ಕೊಂಡಿವಿ. ಆ ಸ್ವಾಮಿ ಬಿಟ್ಟಿದೀವಿ. ಅವ್ರ ಸೇವೆನೂ ಮಾಡ್ಬೇಕು, ನಮ್ಮನ್ನು ನೋಡ್ಕೋಬೇಕು ಅವರು. 20 ವರ್ಷ ತೀರೋದ್ಮೇಲೆ ತಿರ್ಗಾ ಓಪನ್ ಮಾಡಿ ಹೊಲ್ಗೆ ಬಿಸಿ ಇವ್ನು ಹುಟ್ಟಿರೋದು. ಹೊಲ್ಗೆ ಬಿಸಿ ಓಪನ್ ಮಾಡಿ ಮಕ್ಳು ಬೇಡ ಅಂತ ಆಪರೇಷನ್ ಮಾಡಿಸ್ಕೊಂಡಿದ್ವು. ಬೇಡ ಅಂತ ಹೇಳ್ಬಿಟ್ಟು ಈಗ ಇವ್ನಿಗೆ ಪಡೆದು ಕೊಟ್ಟಾರ ಸ್ವಾಮಿ ಗುಡಪ್ಪ ಅವರು. ಕೇಳಿದಾಗ ಖಂಡಿತ ನಾವು ಕೊಡ್ತೀನಿ, ನಮ್ಮ ಪಾಲನೆ ನೀವು ಪಾಲಿಸಿ, ನಾವು ಹೇಳ್ದಾಗ ನೀವು ಕೇಳಿ ನಾವು ಕೊಡ್ತೀವಿ ಅಂದ್ರು. ಕೊಟ್ರು. ಅವನ್ಗೆ 1 ವರ್ಷಕ್ಕೆ ಸಿಕ್ತು.
ಹೋಗಿರೋ ಮಗನೇ ಕೊಡ್ತೀವಿ ಅಂತ ಹೇಳಿದ್ರು. ಖಂಡಿತ ಕೊಡ್ತೀವಿ, ನಿಮ್ಮ ಮನೆ ಬೇಕಾಗ್ಬೇಕು. ನಂಗೆ ಏನ್ ಕೊಟ್ರೆ ಏನಂತ ನಾವೆಲ್ಲ ಆರ್ಕೆನೋ ಮಾಡಿದ್ರು ಒಪ್ನಿಲ್ಲ. ನಿಮ್ಮ ಮಗನ್ ಕೊಡ್ಬೇಕು ಅಂದ್ರು ಪೂಜಕ್ಕ. ಆಗ ನೋಡೋ ಕೊಡ್ತೀವಿ ಅಂತ ಒಪ್ಕೊಂಡು ಅದ್ರಂತ ಕೊಟ್ಟಿವಿ. ನಮ್ಮೂರ್ಗೂ ಬರ್ಬೇಕು, ಅವನು ಇಲ್ಲಿ ಇರ್ಬೇಕು. ಕೆಂಪಚೇರಿ ತಕೊಂಡ್ರಲ್ಲ ಮಂಡ್ಯ ಸ್ವಾಮಿ, ಅದೇ ತರ ನಮ್ಗೆ ಆಗಿರೋದು. ಪಡ್ದು ಕೊಟ್ಟಾರ ಗುಡ್ಡಪ್ಪರು ಪಡ್ದು ನಮ್ಗ ಮಗನ್ ಕೊಟ್ಟಾರ. ಎರಡು ಮಾಡ್ಬೇಕು ಅನ್ನೋ ಆಸೆ ನನಗ. ದೇವ್ರ ಸೇವೆ ಮಾಡ್ಬೇಕು, ಸ್ವಲ್ಪ ಇದ್ದೇನು ಕಳಿಸ್ಬೇಕು ಅಂತ ಅವನಿ. ಭಗವಂತ ಏನ್ ಮಾಡಿದ್ರ ಗೊತ್ತಿಲ್ಲ. ದೇವ್ರ ಮೇಲೆ ಜಾಸ್ತಿ ಪೂಜೆ ಮಾಡೋದ್ರಲ್ಲಿ, ಕ್ರಮದಲ್ಲಿ ಇರೋದ್ರಲ್ಲಿ, ಹೊಟ್ಟೆ ಇಸ್ಕೊಂಡು ಇರೋದ್ರಲ್ಲಿ ಎಲ್ಲ ಉಪವಾಸ ಇರ್ತಾರೆ. ಅವ್ನಿಗೆ 10 ವರ್ಷ ತುಂಬಿಲ್ಲ, ಇನ್ನು 9 ವರ್ಷ ತುಂಬಿ 10 ವರ್ಷ ನಡೀತದ. ಸ್ವಾಮಿ ಕೊಟ್ಟಾರ, ಸಿದ್ದಪ್ಪಾಜಿ ಅಂತ ಕರೀತಾರ. ಸಿದ್ದಪ್ಪಾಜಿ ಅಂತ ಸ್ವಲ್ಪ ಜನ ಸಿದ್ದಪ್ಪಾಜಿ ಅಂತಾರ, ಸ್ವಲ್ಪ ಜನ ಗುಡ್ಡಪ್ಪರೇ ಅಂತಾರ. ನಮ್ಗಾದಾಗೆ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಿ ಅವ್ರಿಗೂ ಒಬ್ಬ ಮಗನ ಮಗಳ ಕೊಡ್ಲಿ. ಎಲ್ಲರೂ ನಮಗ್ ಕೊಟ್ಟಾಗಿ ತಾಯಿ ನಮ್ಮ ಎಲ್ರಿಗೂ ಕೊಡ್ಲಿ. ಎಲ್ರಿಗೂ ನಮ್ ಬಾಳ್ನಾಗೆ ಬೆಳಕಾಗ್ಲಿ. ಎಲ್ರಿಗೂ ನಮ್ ಕೊಟ್ಟಂತ ಮಗನ ಅವ್ರಿಗೂ ಕೊಡ್ಲಿ, ಒಳ್ಳೇದಾಗ್ಲಿ. ಸಾರ್ದೆ ಆಯ್ತದ, 2 ಮನ್ಸಿರ್ಬಾರ್ದು. ನಮ್ಗೆ ಆಯ್ತದ, ಸ್ವಾಮಿ ಕೊಡ್ತಾರ, ತಾಯಿ ಕೊಡ್ತಾರ ಅಂತ ಒಂದ್ ನಂಬಿಕಲ್ಲಿದ್ರೆ ಕೊಟ್ಟೆ ಕೊಡ್ತಾರ. ನಂಬಿಕೆ ಬೇಕು. ನಮ್ಗಾಗ್ಲಿಲ್ಲ, ದುಡ್ಡು ಇಸ್ಕೊಂಡ್ರು, ಕಾಸ ಇಸ್ಕೊಂಡ್ರು, ನಮ್ಮ ಹತ್ರ ದುಡ್ಡಿಲ್ಲ ಅನ್ಬಾರ್ದು. ಯಾವುದೇ ಕೊಟ್ರು ಭಗವಂತ ಮಾಡ್ತೀವಿ ಅಂತ ಮನ್ಸಲ್ಲಿದ್ರ ಕೊಟ್ಟೆ ಕೊಡ್ತಾರ ಸ್ವಾಮಿ. ಎಲ್ಲ ಒಂದೇ ತನೆಯ ಸ್ವಾಮಿ ತಾಯಿ ಎಲ್ಲ ಒಂದೇ ನಮ್ಗ. ಇವ್ರು ಅವ್ರು ಒಂದಿಲ್ಲ. 3 ಕೋಟಿ ದೇವ್ರು ನಮ್ಗ ಒಂದೇ. ಗುಡ್ಡಪ್ಪ ಅವ್ರಗ ಶಕ್ತಿ ಅದ. ಯಾನೇ ಮಾಡ್ಬೇಕು ಅನ್ನೋ ಕಾರ್ಯನ ಒಂದು ಮಣ್ಣು ಹಿಡಿದ್ರು ಒಣ್ಣು ಹಾಕತಾರ. ಗುಡ್ಡಪ್ಪ ಅವ್ರಿಗೆ ಶಕ್ತಿ ಅದ, ಮಾಡ್ತಾರ. ಶಕ್ತಿ ಅದ ಅವ್ರಗ. ಏನೇ ಒಂದ ನಾವು ನೆನೆಸ್ಕೊಂಡು ಅವ್ರು ಕೇಳಿದ್ವಿ ಅದು ಆಯ್ತದ ಅಂತ ನನ್ಗ ನಂಬಿಕೆ ಅದ. ಬರ್ತಾರ, ಒಳ್ಳೇದಾಯ್ತಲ್ಲ, ತುಂಬಾ ಒಳ್ಳೇದಾಯ್ತ ಮನ. ಏನೇ ಇದು ಕಾಟ ಕರ್ಮ ಇದ್ರು ಕಳ್ದಾಕ್ತಾರ. ಶಕ್ತಿ ಸ್ವಾಮಿ ಕೊಟ್ಟಾರ, ಮಂಟೇಲಿ ಹಿಂಗೆ ಕೊಟ್ಟಾರ. ಅವ್ರು ಕೊಡ್ತಾರ, ನಮ್ಗೆ ಇವ್ರು ಕೊಡ್ತಾರ. ಸ್ವಾಮಿ ಗುಡಪ್ಪ ಅವ್ರು ಕೊಡ್ತಾರ, ಗುಡಪ್ಪ ಅವ್ರು ನಮ್ಗೆ ಕೊಡ್ತಾರ. ದುಡ್ಡು ಆಸೆ ಮಾಡಲ್ಲ, ಜನರು ಚೆನ್ನಾಗಿರ್ಬೇಕು ಅವ್ರಗ. ನಮ್ಮಂತವ್ರು ಬಂದವ್ರಗ ಒಳ್ಳೇದಾಗ್ಬೇಕು. ಅವ್ರ ಆಶೀರ್ವಾದ, ಸ್ವಾಮಿ ಆಶೀರ್ವಾದ ಅವ್ರಿಗಿರ್ಬೇಕು. ಹಂಗ ಬಯಸ್ತಾರ ಗುಡ್ಡಪ್ಪರು. ಒಬ್ನೇ ಬಿಡಕ, ಅಲ್ಲೂ ಬಿಡಕ್ಕಾಗಲ್ಲ, ಇಲ್ಲೂ ಬಿಡಕ್ಕಾಗಲ್ಲ. ಹಂಗಿದ್ದೀವಿ ಈಗ ನಾವು. ಇಲ್ಲಿ ಇರ್ಬೇಕು ಅಂದ್ರೆ ಇಲ್ಲಿ ಖುಷಿ ಐತ ನೋಡಿದ್ರ, ಅಲ್ಲಿ ಹೋದಾಗ ನಮ್ಗೆ ಬೇಜಾರಾಯ್ತ. ಮನ್ಗೋದಾಗ ಮಗ ಆಕ್ಸಿಡೆಂಟ್ ಆಗಿ ತೀರೋದ್ರು. ಅವನಿಗೆ 19 ವರ್ಷ ಆಗಿತ್ತು. 2 ಗಂಡು ಮಕ್ಕಳಿಗೆ ಆಪರೇಷನ್ ಮಾಡಿಸ್ಕೊಂಡಿದ್ವು. ಒಂದು 3 ತಿಂಗಳಿಗೆ ತೀರೋದು ಚಿಕ್ಕ ಮಗ. ದೊಡ್ಡ ಮಗ 19 ವರ್ಷ ಗಂಟ ಇದ್ದ. ಅವನು ತೀರೋದ. ಆವಾಗ ನಾವು ಯಾಕಿರ್ಬೇಕು, ನಾವಿರೋದೇ ಬೇಡ, ಏನಾರು ಮಾಡ್ಕೊಂಡು ಸುತ್ತೋಗ ಅವನ ಥರದಲ್ಲಿ ನಾವಿದ್ದು. ಆಗ ಆ ಕಡೆ ಈ ಕಡೆ ನಮ್ಮ ಮಾವ ಒಬ್ರಿದ್ರು. ಅವ್ರು ಬಂದು ಗುಡ್ಡಪ್ಪ ಅವ್ರು ಕರ್ಕೊಬಂದು ಕೇಳೋ ಅಂತ ಅವರು ಕೇಳ್ದಂಗ ನಾವು ಇವ್ರು ಬಂದಾಗ ನಮ್ಮಂತ ಕೊಡ್ತೀವಿ, ನಾವು ಕೊಟ್ಟೇ ಕೊಡ್ತೀವಿ ಅಂತ ಸ್ವಾಮಿ ಸಪ್ತ ಮಾಡಿ ಹೇಳಿದ್ರು. ನಿಮ್ಮ ಮನೆ ಕತ್ಲೆ ಮಾಡಲ್ಲ, ಕೊಟ್ಟೆ ಕೊಡ್ತೀವಿ. ಕತ್ಲೆ ಮಾಡಲ್ಲ, ಬೆಳಕು ಕೊಡ್ತೀವಿ ಅಂದ್ರೆ ನಾವು ಹೇಳ್ದಂಗ ಆಗ್ನಿಲ್ ಇರ್ಬೇಕು, ಕ್ರಮಗಳಿರ್ಬೇಕು ಅಂತ ಹೇಳಿದ್ರು. ಇರ್ತೀವಿ ಅಂತ ಎಲ್ಲರೂ ಪಾಲಿಸ್ಕೊ ಬಂದಿವಿ. ನಾವು ಹಂಗೆ ಕೂತಿದಾಗ ನಮ್ಮ ಅಕ್ಕನ ಮಗ ಒಬ್ರು ಇಂಜಿನಿಯರು ಬೆಂಗಳೂರ್ಲಿದ್ರು. ಅವ್ರ ಭಾಷೆ ಹೇಳಿದ್ರಂತ ಆಪ್ರೇಷನ್ ಮಾಡಿದ್ರ 40 ವರ್ಷ ಆಗದ್ರ ಮಕ್ಳಾಯ್ತಾವ ಅಂತ ಹೇಳಿದ್ರಂತ. 40 ವರ್ಷ ಆದ್ಮೇಲೆ ಮಕ್ಳಾಯ್ತಾವ ಅಂತ ಹೇಳಿದಾಗ ಅವ್ರು ಕರ್ಕೊಬಂದು ನಮ್ಮ ಚಿಕ್ಕಿನ ಕರ್ಕೊಂಡೋಗಾಗ ನೀವು ನಾನು ಉಳಿಕಳ್ಳಿ ಅಂತ ಹೇಳ್ತಿದಾರಿ, ನಾನು ಸತ್ತೋಯ್ತಾಳ ಅಂತ. ನಂಗೆ ಮಕ್ಳು ಆಗಲ್ಲ, ನಂಬಿಕೆ ಇದ್ದಿದ್ದಿಲ್ಲ. ನಮ್ಮ ಅಕ್ಕನ ಮಗ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ತಾ ನಂಗೆ ನಂಬಿಕೆ ಇದ್ದಿದ್ದಿಲ್ಲ. ಆಗ ಡಾಕ್ಟರ್ಗಳು ಹೇಳಿದ್ರು, ದೇವ್ರು ನಂಬಬೇಕು, ಒಂದು ನರ ಸಿಕ್ಕದ, ಒಂದು ನರ ಸಿಕ್ಕಿಲ್ಲ ಅಂತ ಹೇಳಿದ್ರು. ದೇವ್ರು ನಂಬಿ ಅಂದ್ರು ಡಾಕ್ಟ್ರು. ಬೆಂಗಳೂರು ಡಾಕ್ಟ್ರ್ ಹೇಳಿದ್ರು, ನೀವು ದೇವ್ರ ನಂಬಿಕಲ್ಲಿದ್ರೆ ನಿಮ್ಗೆ ಕೊಡ್ತಾರ. ಒಂದು ನರ ಸಿಕ್ಕದ, ಒಂದು ನರ ಸಿಕ್ಕಿಲ್ಲ ನಿಮ್ಗೆ ಅಂತ ಹೇಳಿದ್ರು. ಆಗ ಸ್ವಾಮಿ ನೆಮ್ಮದು ಕೊಟ್ರು. ನಮ್ಮ ಜೀವನದಲ್ಲಿ ಹಂಗೆ ಆಯ್ತು. ಅವರೇ ಸ್ವಾಮಿನೇ ನುಡಿಸಿರ್ಬೋದು, ಅವ್ರಿಗೆ ಯಾರಿಗ ಗೊತ್ತು. ದೇವ್ರಿಗೆ ಹೋಗಿ ಅಂತಲ್ಲ, ದೇವ್ರ ನಂಬಿ ಅಂತ. ನಾವು ನಂಬಿಕಲ್ಲಿದ್ರ ನಿಮ್ಗೆ ಕೊಡ್ತಾರ ಭಗವಂತ ಅಂತ ನಮ್ಗೆ ನಂಬಿಕೆ ಇತ್ತು. ನನ್ಗಿಂತ ನಮ್ಮ ಮನೆಯವ್ರಿಗೆ ನಂಬಿಕೆ ಜಾಸ್ತಿ. ಅವ್ರಿಗೆ ತಿರೋದಾಗ ಅವಾಗ ಮತ್ತೆ ಮಕ್ಕಳ ಬೇಡ ಅಂತ ಆಪ್ರೇಷನ್ ಆಗಿತ್ತು. ತಿರ್ಗಾ ನಾವು ಇದ್ದವನು ಒಬ್ಬನೇ, ಹೆಣ್ಣು ಇಲ್ಲ ಗಂಡು ಇಲ್ಲ, ಒಬ್ಬನೇ ದಿನ ನಾವು ಏನು ಮಾಡೋದು ಇದಾಗ ಮುಂದಕ್ಕೆ ನಮ್ಮನ್ನ ಬೆಳಕಾಗಬೇಕಲ್ಲ ಅನ್ನೋ ರೀತಿ ನಾವು ಯೋಚನೆ ಮಾಡ್ತಾಯಿದ್ವು. ಆಗ ಇವರ ಅಕ್ಕನ ಮಗ ಕರ್ಕೊಂಡೋಗಿ ಇಲ್ಲೊಬ್ರಿಗೂ ನಮಗೆ ಡಾಕ್ಟ್ರಿಗೆ ಗೊತ್ತಿರೋ ಇದ್ದಾರೆ, ಅವ್ರು ಕರ್ಕೊಂಡೋಗಿ ನೋಡೋ ಬನ್ನಿ ಅನ್ಕೊಂಡು ಕರ್ಕೊಂಡೋದ್ರು. ಅವ್ರು ಕರ್ಕೊಂಡೋಗಿ ತೋರ್ಸೋ ಗಂಟ ಆಯ್ತದೆ. ಒಂದು 15 ದಿವಸ ಬಿಟ್ಟು ಬನ್ನಿ ಅಂತ ವಾಪಸ್ ಕಳಿಸಿದ್ರು. ಆಗ ತಿರ್ಗಾ 15 ದಿವಸ ಬಿಟ್ಟು ಮತ್ತೆ ಹೋದು ಆಪ್ರೇಷನ್ ಮಾಡಿದ್ರು. ಅದೇನೋ ಒಂದು ನರ ಸಿಕ್ತು, ಒಂದು ನರ ಸಿಕ್ತಿಲ್ಲ ಅಂತ ಹೇಳಿದ್ರು. ನಾವು ಮಾಡೋದ್ರ ಪ್ರಯತ್ನ ಎಲ್ಲ ಮಾಡೀವಿ. ಇನ್ನೂ ದೇವ್ರ ಇಷ್ಟ ಅಂತಂದರು. ಆಗ ಬಂದು ದೇವ್ರನ್ನ ಜ್ಞಾನ ಮಾಡಿದ್ರು, ತೋರಿಸಿದ್ರು ಒಬ್ಬರು ನಮ್ಗೆ ಗೊತ್ತಿರೋರು. ಆಗ ಈ ಗುಡ್ಡಪ್ಪನವ್ರನ್ನ ಗಂಡು ಅವರು ಮನೇಲಿ ವರ್ಷ ಗಂಟ್ಲ ಪೂಜಾ ಪುರುಷ ಎಲ್ಲ ಮಾಡಿದ್ರು. ಗುಡ್ಡಪ್ಪ ಅವರು ಮಾಡಿ ಗುಡ್ಡಪ್ಪ ಅವ್ರಿಗೆ ಸ್ವಾಮಿ ಹೇಳ್ದಾಗ ನಡ್ಕೋಬೇಕು ಅಂತ ಹೇಳಿದ್ರು. ಸ್ವಾಮಿ ಹೇಳ್ದಾಗ ಕರ್ತವ್ಯ ಇರಬೇಕು, ನಿಮ್ಮ ಮನೇಲಿ ಕಾಲ್ಸ ಕೂರಿಸ್ಬೇಕು, ಆ ಹೇಳ್ತಾರ ಇರಬೇಕು, ನಡ್ಕೋಬೇಕು, ಚೊಕ್ಬೋಜನದಲ್ಲಿ ಇರಬೇಕು ಅಂತ ಹೇಳಿದ್ರು ಸ್ವಾಮಿ. ಅದೇ ಥರ ನಡ್ಕೊಂಡು ಬಂದು ನಾವು ದರ್ಗ ಪಡೆ ಗಂಟು ಅದೇ ಥರ ನಾವು ನಡ್ಕೊಂಡ್ಬಂದು ಅವ್ರಿಗೆ ನಾವು ಕೇಳ್ತಾರಾಗ ಅವರು ಕೊಟ್ಟರು, ಅವ್ರು ಹೇಳ್ತಾರೆ ನಾವು ನಡ್ಕೊಂಡ್ಬಂದು.
ಒಳ್ಳೇದಾಯ್ತು ನಮ್ಗೆ. ಆಕ್ಸಿಡೆಂಟ್ ಆಗ್ತೀವಿ ಆಗ್ಬೇಕಾಯ್ತು ಈಗ ಮೊಮ್ಮಕ್ಕಳು ಬರ್ಬೇಕಾಯ್ತು. ಹುಡುಗಿ ನೋಡ್ತಾ ಇದ್ದೋ ಅವ್ನಿಗೆ. ಈಗ ಇವ್ರು ಎಷ್ಟು ವರ್ಷ ಆಯ್ತು ಹುಟ್ಟಿ? ಇವನ್ಗೆ ಇನ್ನೂ 10 ವರ್ಷ ತುಂಬಿಲ್ಲ. ಸ್ವಾಮಿ ಹೊರದಲ್ಲೇ ಹುಟ್ಟಿದ್ದು ಈ ಮಗ. ಬಿಚ್ಚಿಸ್ಕ ಬಂದ್ಮೇಲೆ ಸ್ವಾಮಿ ಒಳಗ ಬಿಸಿಗೆ ಬಂದ್ಮೇಲೆ ಕೊಟ್ಟದ್ದು. 1.5 ವರ್ಷಕ್ಕೆ ನಾವು ನೆಮ್ಕೋಬೇಕು. ಈಗ ನಮ್ಗೆ ಫಲ ಸಿಕ್ಕಿದೆ ಮಗ. ಅವರು ನಮ್ ಕಲ್ ಬರ್ಬೇಕು, ನಮ್ಗೂ ನಮ್ಕಿಂದ ಕೇಳ್ಬೇಕು ಸ್ವಾಮಿನ. ಕೊಟ್ಟೆ ಕೊಡ್ತಾರ ಅವ್ರು, ಯಾನು ಮಿಸ್ ಆಗಲ್ಲ. ದಳವಳಜಿ ಮಾತ್ರ ಲೇಟ್ ಆಯ್ತಾ ಯಾರನ ಬಾವಿನ ನೋಡ್ಕೊಳ. ನಮಗ್ ಮಾತ್ರ ಇರಕ್ ಇಷ್ಟ ಐತಿಲ್ಲ, ಇರಕ್ ಇಷ್ಟ ಐತಿಲ್ಲ. ಈಗ ಬೆಂಗ್ಳೂರ್ಗೆ ಹೋಗಿ ಆಪ್ಲಸನ್ನು ಮಾಡಿಸ್ತು. ಇನ್ನು ಇವ್ರು ಸಿಕ್ಲಿಲ್ಲ ಅಂದ್ರ ನಮ್ಗೆ ಸಾಯದೇ ಜಾಗ. ದರಗ್ ದೊಡ್ಡವ್ರು ನಮ್ ಬಾಗ್ ಬೆಳಕ್ ಮಾಡಿ ಬೆಳಕ್ ಕೊಟ್ಟಾರ. ನಮ್ಮಲ್ಲಿ ನಗು ತುಂಬಾರ. ನಮ್ಗೆ ತುಂಬಾ ಇಡ್ಬೇಕು, ತುಂಬಾ ಹಿಡ್ಕೋಬಹುದು. ನಮ್ ಕಡೆ ಶಕ್ತಿ ಅದ, ಪಾಲಿಸ್ತಾರ. ಇವ್ರ ಮಗ ತೀರೋಗಿರೋ ನಮಗೆ ಗೊತ್ತಿರಲಿಲ್ಲ. ನಾವು ಶಾಸ್ತ್ರದಲ್ಲಿ ಕೊಟ್ಟಿದ್ವು ಅವ್ರಿಗೆ, ಇವ್ರ ಮಗನಿಗೆ. ಇಲ್ಲ ಸರ್ಪ ಮುಖಾಂತರ ಹೋಗ್ಬೋದು, ತೀರೋಬೋದು ನೀನು, ಇಲ್ಲ ವಾಹನ ಮುಖಾಂತರ ನೀನು ತೀರೋಬೋದು ಅಂತ ನಾನು ಇವರಿಬ್ಬರಿಗೂ ಕೊಟ್ಟಿದ್ದೀನಿ. ಶಾಸ್ತ್ರದಲ್ಲಿ ಹೇಳಿದ್ದೀನಿ, ಇಳಿದಲ್ಲಿ ಕೊಟ್ಟಿದ್ವು. ತೀರೋಗ್ಬಿಡ್ತೀರಿ ನೀವು, ತೀರೋಗ್ತಾನೆ ನೀವು, ಆಕ್ಸಿಡೆಂಟ್ ಆಗ್ಬೋದು ಅಂತ ಬಂದಿತ್ತು ಶಾಸ್ತ್ರದಲ್ಲಿ. ಆಗ 90 ಜನ ಮುಟ್ಟಬಾರ್ದು ಗಾಡಿನ ಅಂತ ಹೇಳಿದ್ವು ನಾವು ಅವ್ರಿಗೆ. ಅದರಲ್ಲಿ ತೀರೋದ್ಮೇಲೆ ಇವರು ನನಗೆ ಮಗ ಆಕ್ಸಿಡೆಂಟ್ ಆಗಿ ತೀರೋದ್ಮೇಲೆ ನಂಗೆ ಭೇಟಿಯಾಗಿರಲಿಲ್ಲ. ಇವ್ರ ಬಾಬವರು ಒಬ್ಬರು ಸಂಬಂಧಿಕರು ಇವ್ರ ಕಡೆಯವರು ನಮ್ಮನ್ನ ಭೇಟಿ ಮಾಡಿದ್ರು. ಅವರು ಹಿಂಗೆ ಗುರುಗಳೇ ತೀರೋಗ್ಬಿಟ್ಟಿದ್ದಾರೆ, ಈ ತೀರೋಗ್ಬಿಟ್ಟಿದ್ದಾರೆ, ಈ ಪರಿಸ್ಥಿತಿ ಆಗ್ಬಿಟ್ಟಾರೆ, ಅವರು ತೀರೋಗಿದ್ದಾರೆ. ಅವ್ರು ತೀರೋದ್ಮೇಲೆ ಯಾಕೋ ಅದರ ಮನೆಯೆಲ್ಲ ಬರೀ ಸಮಸ್ಯೆ ದೊಡ್ಡದಾಗ್ಬಿಟ್ಟಿದೆ, ಏನು ಮಾಡ್ಕೊತಾರೆ ಅಂತ ಗೊತ್ತಾಯ್ತಾ ಇಲ್ಲ. ಈಗ ಹೆಂಗಾರು ಅವ್ರಿಗೊಂದು ಏನಾರು ಒಂದು ಇದು ಮಾಡಿ ಸಮಾಧಾನ ಮಾಡಿ ಒಂದು ದಾರಿ ಮಾಡಿಕೊಡಿ ಬನ್ನಿ ಅಂತ ಕರೆದ್ರು. ನೋಡೋಣ ಅದಕ್ಕೊಂದು ಟೈಮ್ ನೋಡೋಣ ಬಿಡಿ ಅಂತಂದು ಅಲ್ಲಿ ಎಳಲೆ ಬಂತು. ಸಾಹಸದಲ್ಲಿ ಕೂತಿದ್ದಾಗ ಆಯಿತು ಬರ್ತೀನಿ ಬಿಡಪ್ಪ ಅಂದ್ಬಿಟ್ಟು ಹೋದ್ವು. ಅದು ಸ್ವಾಮಿಯದೊಂದು ಕಳಸ ಕುಣಿಸಿ 48 ಚಿರಿ ನೀವು ಒಂದು ಪೂಜೆ ಬೆಳಿಗ್ಗೆನ ಸಾಯಂಕಾಲ ಕಾಡದು ಪತ್ರ, ಕಾಡು ಹೂವು, ಕಾಡು ಕುಯ್ಕೊಂಬಂದು ಕಾಡು ಪತ್ರ ತಗೊಬಂದು ಬೆಳಗ್ಗೆ ಜಾವ ನೀವು ಹಾಕಬೇಕು. ಭಗವಂತನಿಗೆ ಹೆಂಗೆ 5 ಗಂಟೆ ಜಾವದಲ್ಲಿ ತೊಳೆದು ಬೆಳಿಗ್ಗೆ ನಾವು ಶಿವನ ಪೂಜೆ ಮಾಡ್ತೀವಿ, ಅದೇ ಥರ ನೀವು ಶಿವನ ಪೂಜೆಗೆ ನೀವು ಬೆಳಗ್ಗೆನಾಗ ನೀವು ಪತ್ರ ತಗೊಬಂದು ಕಾಡು ತಗೊಬಂದು ಕಾಡು ಬೀಳ್ಪತ್ರ, ಕಾಡು ಸೊಪ್ಪು, ಈ ಥರ ಪತ್ರ ತಗೊಬಂದು ನೀವು ಪೂಜೆ ಮಾಡ್ಕೋಗಿ 48 ದಿವಸ ನೀವು ಪೂಜೆ ಆದಮೇಲೆ ನೋಡೋಣ ಅಂತ ಹೇಳಿದ್ವು. 48 ದಿನ ಪೂಜೆ ಆಯಿತು. ವರ್ಷ ತಿರ್ಗಿ 6 ತಿಂಗಳು ಒಂದು ಪೂಜೆ ಬಂತು. 6 ತಿಂಗಳು ಪೂಜೆ ಮಾಡಿಬಿಟ್ಟು ಹಿಂಗೆ ಆಗಲಿಲ್ಲ, ಏನೂ ಆಗಲಿಲ್ಲ ಅಂತ ಹೇಳಿದ್ರು. ರಾಚಪ್ಪಾಜಿ ಖಂಡಿತವಾಗಿ ಸ್ವಾಮಿ ಸ್ಥಳದಲ್ಲಿ ಕೊಟ್ಟೆ ಕೊಡ್ತಾನೆ. ಕಪ್ಪಡಿಂದ ನಾವು ಅದೇ ತಾನೇ ಬಂದು ನಿಂತಿದ್ದು ನಾವು, ಇವರು ಕಪ್ಪಡಿಂದ ಬಂದಿದ್ರು. ಖಂಡಿತ ಕೊಟ್ಟೆ ಕೊಡ್ತಾನೆ, ಹೆದರ್ಕೋಬೇಡಿ. ನೀವು ಅಂತ ಪ್ರಯಾಣ ಮಾಡ್ಕೋಬೇಡಿ. ಯಾರಿಗೂ ಭಗವಂತ ನೋಯಿಸಲ್ಲ. ಒಳ್ಳೆತನ ಇದ್ದರೆ ಕಾಪಾಡ್ತಾನೆ, ಕೆಟ್ಟದ್ದು ಅಂತ ಇದ್ದರೆ ಕಾಪಾಡಲ್ಲ. ನಿಮಗೆ ಯಾರು ನಿಮ್ಗೆ ಕೈ ಎತ್ತಬೇಕು ಅಂತ ನಿಮ್ಗೆ ಕೊಳ್ಳೇಬೇಕು ಅಂತ ಅವನು ಇದ್ದಾನೆ, ಕೊಟ್ಟೆ ಕೊಡ್ತಾನೆ. ಕೊಟ್ಟರೆ ನೀವು ಅವನು ಶಿಸು ಗುಡ್ಡನ್ನು ಬಿಡಿಸಿ ನೀವು ಅವ್ನಿಗೆ ಬಿಟ್ಟು ಕೊಡಬೇಕಾಗತ್ತೆ. ನೀವು ಕೊಡಬೇಕಾಗತ್ತೆ. ನೀವು ಅವ್ನಿಗೆ ಕೊಡ್ತೀವಿ ಅಂದರೆ ನಿಮಗೆ ಬರ್ತಾನೆ, ನೀವು ಕೊಡಲ್ಲ ಅಂದ್ರೆ ಕಷ್ಟ ಆಗುತ್ತೆ. ನಾವು ಕೊಡ್ತೀವಿ, ಖಂಡಿತ ನಾವು ಅವ್ನಿಗೆ ಬಿಟ್ಟು ಕೊಡ್ತೀವಿ, ಅವ್ನು ಪೂಜೆ ಮಾಡೋಕ್ಕೆ ನಾವು ನಡೆಸ್ಕೊಡ್ತೀವಿ ಅಂತ ಒಪ್ಕೊಂಡ್ರು. ಆ ಮೊದಲು ಅವ್ರು ಒಪ್ಕೊಂಡ ಅಂತರ ಮೇಲೆ ನಾವು ಒಂದು ಪಿನ್ ಪ್ರಸಾದನ ಸ್ವಾಮಿ ಹತ್ರ ಇಲ್ಲಿ ಗಣಗಳು ಒಂದು ಮಂತ್ರಿಸಿ ಪಿನ್ ಪ್ರಸಾದಲ್ಲಿ ಸ್ವೀಕರಿಸಿ ಕೊಟ್ಟಿವಿ ಇವ್ರ ಕೈಗೆ. ಆ ಪ್ರಸಾದ ಸ್ವೀಕರಿಸಿದ ಮೇಲೆ ಇವರು ನೀರು ನಿಂತಿದೆ ಅಂತ ಫೋನ್ ಮಾಡಿದ್ರು. ತಿರ್ಗಿ ಅದೇ ಥರ ಇವ್ರಿಗೆ ಪೂಜೆ ನಡೆಸಿದಾಗ ಡೇಟಾಗಿ ಬಂತು. ಅದೇ ಥರ ಗಂಡು ಮಗನ ಕೊಟ್ಟಿದ್ದ ಮಗನ ವಾಪಸ್ ಕೊಡ್ತೀವಿ ಅಂತ ಹೇಳಿದ ಮಗನ ವಾಪಸ್ ಕೊಟ್ಟಾರೆ. ಇರೋದು ಮಗ ಅಂತ ಕಷ್ಟವ ಅಂತಂದ್ರೆ ಈಗ ಇವನೇ ದುಡ್ದು ಈ ಮುಖಾಂತರ ಇವ್ರನ್ನ ತಾಯಿ ಸಂದ ಸಾಕ್ತೀನಿ ಅಂತ ಅದು ಇರ್ತದೆ. ದೇವ್ರ ಸೇವದಲ್ಲಿ ಇವ್ರನ್ನ ಮುಖಾಂತರಲಿ, ಯಾಕಂದರೆ ನಾಳೆ ಇವ್ರನ್ನ ಆ ಮಟ್ಟದಲ್ಲೇನೆ ಭಿಕ್ಷೆ ಮಾಡಿರ್ತೀನಿ ಕಾಡು ಸಾಕಿ ಇವ್ರು ಅನುವಾಗಿ ನೋಡ್ಕೊಂಡ ಅವರು ಸೇವನೆ ಮಾಡಬೇಕು, ತಾಯಿ ತಂದೆ ಸೇವನೆ ಮಾಡಬೇಕು, ತಾಯಿ ತಂದೆ ಸಾಕಬೇಕು. ಆ ರೀತಿ ಅಪ್ನ ಕೊಟ್ಟಿದ್ದಾರೆ, ಅವ್ರು ನಡೀತದೆ. ಆ ರೀತಿ ಕೊಟ್ಟಿರೋದು ಇವ್ರಿಗೆ. ಇದು 10 ವರ್ಷದಲ್ಲಿ ಆಗಿರೋಂಥದ್ದು. ತುಂಬ ಇವರು ಇಸಾನು ಕುಡಿಯೋಕ್ಕೆ ಪ್ರಯಾಣ ಮಾಡಿದ್ರಂತೆ. ಅದನ್ನು ನಾವು ಈಗ ನಿಮ್ಮಂದಿಗೆ ಹೇಳಿಲ್ಲ, ಲೈವಲ್ಲಿ ಕೊಟ್ಟಿಲ್ಲವರು. ಇಸ ಕುಡಿಯೋಕೆ ಇವರು ಬಾಕ್ಲಾಕೊಂಡು ಕುಡಿದ್ಬಿಡೋಣ, ತಿರೋಗ್ಬಿಡವ ಅಂತ ಮಾಡಿದ್ರು. ಅದು ನಮಗೆ ಗೊತ್ತಾಯಿತು. ನೀವು ಕುಡೀರಿ, ನಾವು ಇಸ ಕುಡಿದ್ರೆ ನಾವು ಇಲ್ಲಿ ಅಂದ್ಬಿಟ್ಟು ನಾವೇ ಫೋನ್ ಹಚ್ಚಿದ್ವಿ ಇವ್ರಿಗೆ. ಕುಡಿತಾ ಇದ್ದಾರೆ, ಕುಡೀರಿ ಅಂತ ಕೇಳಿದ್ವು. ಕುಡಿದ್ಬಿಟ್ರೇನು ನೀವೇನು ಹೊಂಟೋಗ್ಬಿಡ್ತೀರ ಹೊರತು ಇನ್ನು ಬೇರೆಯವ್ರಿಗೇನು ಇಲ್ವಲ್ಲ, ನಿಮ್ಮಿಂದಗಡೆ ಯಾರೂ ಬರಲ್ವಲ್ಲ. ಇದ್ದು ಪಡೀರಿ, ಇದ್ದು ಶಕ್ತಿವಂತರಾಗಿ ಇದ್ದು ಪಡ್ಕೊಳ್ಳಿ. ಜೀವನ ಭೂಮಿ ಮೇಲಿದ್ದರೆ ಏನಾರ ಪಡಿಬೋದು, ಜೀವನದ ಮೇಲೆ ನೀವೇನು ಪಡಿತೀರಿ ಅಂತ ನಾವು ಹೇಳಿದ್ವು. ಅದರಂತ ಅವರು ತಾಯಿ ಅಂತ ಭಗವಂತನ ಆಶೀರ್ವಾದದಿಂದಾಗಿ ಇವ್ರಿಗೆ ನೀಡಿದ್ದಾರೆ. ತುಂಬ ಜನಗಳಿಗೂ ಈ ರಿಬಲ್ ಆಪರೇಷನ್ ಮಾಡಿಸಿ ರಿಪೋರ್ಟ್ ತಿರ್ಗಾ ಮಕ್ಕಳ ಇದೇ ಥರ ಆಪರೇಷನ್ ಮಾಡಿಸಿ ತಿರ್ಗಾ ಅವ್ರಿಗೂ ಮಕ್ಕಳು ಕೊಟ್ಟಿದ್ದಾರೆ. ಹೋಗಿದ್ದಂಥ ಹೆಣ್ಮಕ್ಳಿಗೂ ಕೊಟ್ಟಾರೆ, ಹೋಗಿದ್ದಂಥ ಮಕ್ಕಳು ಕೊಟ್ಟಾರೆ. ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಸಂತಾನನೂ ಕೊಟ್ಟಿದ್ದಾರೆ, ಸಂತಾನ ನೀಡ್ತಾರೆ, ಪ್ರತಿಯೊಂದನ್ನು ಕೊಡ್ತಾರೆ. ತಾಯಿ ಹೆಸರಿಂದ ನಮಗೆ ಎಲ್ಲ ಥರ ನಮ್ಮ ಬಾಯಲ್ಲಿ ಏನು ನುಡಿತೀವಿ ಅದಾಗತ್ತಾದ್ರೆ ನೆಮ್ಮಬೇಕು. ನೆಮ್ಮದಿಲ್ಲ ಅಂದರೆ ಯಾವುದೂ ಫಲ ಸಿಕ್ಕಲ್ಲ. ನೆಮ್ಮದಿ ಇಲ್ಲದವ್ರಿಗೆ ಏನೂ ಇತಿವಿಲ್ಲ. ಏಕೆಂದರೆ ಅವರು ಬೇರೆ ಕಡೆ ಎಲ್ಲ ತುಂಬ ಪಾಪ ದುಡ್ಡು ಖರ್ಚು ಮಾಡಿ ಮೋಸ ಮಾಡಿ ಅನ್ಯಾಯ ಮಾಡ್ಕೊಂಡು ಹೋಗಿರ್ತಾರಲ್ಲ, ಆ ನೆಮ್ಮಕ ಅವ್ರಿಗೆ ಅಲ್ಲೂ ಕೂಡ ಆ ನೆಮ್ಮಕ ಹೊಂಟೋಗ್ಬಿಟ್ಟಿರುತ್ತೆ.
ಯಾಕಂದ್ರೆ ತುಂಬ ಕಡೆ ದುಡ್ಡು ಕೊಟ್ಟು ಖರ್ಚು ಮಾಡಿರೋರು ಹಣ ಖರ್ಚು ಮಾಡಿರ್ತಾರೆ. ಅದೇ ಥರ ಬೇರೆ ಕಡೆ ಹೋದಾಗಲೂ ಎಲ್ಲೋ ಅಯ್ಯೋ ಅಪ್ಪ ನಮ್ಗೆ ದುಡ್ಡು ಕೊಟ್ಟು ಖರ್ಚು ಮಾಡಿದ್ವಲ್ಲ ಅಣ್ಣ ದೇವ್ರ ಮೇಲೆ ನೇಮ್ಕಣ ಈ ನಮ್ಮ ಇವರೇ ಹೊಂಡೋಗಿರುತ್ತೆ. ಯಾಕಂದ್ರೆ ತುಂಬ ಜನ ದುಡ್ಡು ತಕ್ಕಂದ್ಮೇಲೆ ನಾವೇ ದುಡ್ಡು ತಕ್ಕಂದ್ಮೇಲೆ ನಾವೇ ನೆಮ್ಕಣ ದೇವ್ರ ಹತ್ರ ನೆಮ್ಕ ಬಿಡ್ಸೋಕೆ ಜನ ಹತ್ರ ಕಾರಣ ನಾವೇ ಆಗಿರ್ತೀವಿ. ಅದರಿಂದ ಈಗ ಅವ್ರು ನಡೆಸೋಕೆ ಕಾರಣ ಆಗಿರೋದಾಗಿ ಎಲ್ಲರೂ ನಾವು ಭಕ್ತಿಲಿ ನಡೀತೀವಿ. ಭಕ್ತಿಲಿ ಹೋಗ್ಯಪ್ಪ ಬೇಡ್ಕೊಳ್ಳಿ ತಡ ಮುಖಾಂತರ ಒಂದು ಶಿವನ ಒಂದು ಪೂಜೆ ಪುರಸ್ಥಳ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗಿ ನಿಮ್ಮ ಕಷ್ಟ ಪಾರು ಮಾಡ್ಕೊಳ್ಳಿ. ಅದನ್ನು ಸಹ್ಯೋದು ಒಂದು 4 ತಿಂಗಳಂತ ಕೊಟ್ಟಿದ್ದೀವಿ. ಕೇಳಿ ಲೈವಲ್ಲಿ ಅವ್ರನ್ನೇ ಕೇಳಿ. ಇವಾಗ ಸರ್ಪ ಮುಖಾಂತರ ಅಂತ ಹೋಗುತ್ತಾನೆ ಕಂಟಕ ಅಂತ ಬಂದಿತ್ತು. ಸರ್ಪ ಮುಖಾಂತರ ತಪ್ಪಿದ್ರೆ ಗಾಡಿಯಲ್ಲಿ ವಾಹನದಲ್ಲಿ ಅಂತ ಬಂದಿದ್ದು ನಮ್ಮ ಹತ್ರ, ಅದು ವಾಹನ ಅಂತ ಕೊಡ್ತೀವಿ. ಅದನ್ನು ರಥಲ್ಲಿ ಬಲಿ ಆಗ್ತಾನೆ ಅಂತ ಹುಟ್ಟಿತ್ತು, ಎಚ್ಚರಿಕೆ ಕೊಟ್ಟಿದ್ವು. 3 ತಿಂಗಳಲ್ಲಿ ಗಾಡಿ ಮುಟ್ಟಿಲ್ಲ ಅಂದರೆ ಬದುಕತಾನೆ. ಆವತ್ತು 1 ದಿವಸ ಅಂತ ಮುಟ್ಟಿದ್ರು ಪ್ರಾಣ ಹೋಗುತ್ತೆ ಅಂತ. ಇನ್ನು ಅವನು ಪ್ರಾಣ ಹೋಗೋದು 2 ದಿವಸ ಅಂತ ಗಾಡಿ ಇದ್ದದು. ಇನ್ನು ನಮ್ಮ ಟೈಮ್ ಕೊಟ್ಟಿದ್ದು 2 ದಿವಸ ಇತ್ತು, ಅವತ್ತೇ ಪ್ರಾಣ ಹೋದವ್ರಿಗೆ. ಇಲ್ಲಾಂದ್ರೆ ಸರ್ಪದಲ್ಲಿ ಹೋಯ್ತಾನ, ಇಲ್ಲಾಂದ್ರೆ ನೀರಲ್ಲಿ, ಇಲ್ಲಾಂದ್ರೆ ರಸ್ತೆದಲ್ಲಿ ಅಂತ ಹೇಳಿದರು. ರಸ್ತೆದಲ್ಲಿ ಹೋಗ್ತದ ಅಂದ್ರೆ ಕಂಟಕ ಇದೆ, ಅವ ಎಚ್ಚರಿಕಾಗಿರ್ಬೇಕು ಅಂತ ಹೇಳಿದ್ರು. ಹಂಗೆ ಸರ್ಪನೂ ಬಂದಿತ್ತು ಮನೆ ಹತ್ರ. ಅಂದರೆ ಏನೂ ಆಗಲಿಲ್ಲ. ಕಾಫಿ ಗಿಡದಲ್ಲಿ ಸರ್ಪ ಮಣಗಿತ್ತು ಮೇಲೆ, ಆಗೋ ಏನೂ ಆಗಲಿಲ್ಲ. ಬರೋವಾಗ ಹಂಗಾಯ್ತು. ಬಂದ್ಬಿಡ್ತೀನಿ ಅಂತ ಖುಷಿ ಅಲ್ವಾ, ಸ್ವಲ್ಪ ಹೊತ್ತಿಗೆ ಹೋಗಿ ಬಂದ್ಬಿಡ್ತೀನಿ ಊರಿಗೆ ಹೋಗಿ. ನಾವು ಕಾಫಿ ತೋಟದಲ್ಲಿ ಇದ್ದು ಅವರು ಊರಿಗೆ ಬರ್ತಾಯಿದ್ರು, ನಾಳೆಗೆ ಬಂದ್ಬಿಡ್ತೀನಿ ಅಂದ್ಬಿಟ್ಟು ಕಾಫಿ ತೋಟದಿಂದ ಮಡಿಕೇರಿಯಿಂದ. ಆಗ ಸಾಯಂಕಾಲ ಹಂಗಾಯ್ಕೋಯ್ತು. ಬಸ್ಗೆ ಆಕ್ಸಿಡೆಂಟ್ ಆಯಿತು. ಬಸ್ಸು, ಗೌರ್ಮೆಂಟ್ ಬಸ್ಸು, ಕೂಟ್ರು. ಸರ್ಪನು ಹಂಗೆ ಮನೆ ಹತ್ರ ಬಂದಿತ್ತು. ಅಂದ್ರೆ ನಮ್ಗೆ ಅದು ಕಾಡ್ದು ಅಂತ ತಿರ್ಗಣ್ಣು ತಿರ್ಗ ಕಾಫಿ ಹಣ್ಣು ಕುಯ್ಯಾಗ ಗಿಡದ ಮೇಲೂ ಇತ್ತು ಸರ್ಪ. ಕಾಣಿಸ್ಕತಿ 2 ದಿನ ಕೊಡ್ತಿತ್ತು. ಅವಾಗೆಲ್ಲ ತಪ್ಪಿಸ್ಕಣ್ಣ ಅಲ್ಲಿ ಹಂಗಾಯ್ತು. ಹೇಳಿದ್ರು 3 ತಿಂಗಳಿಗೇನಾಯ್ತು. ಮೈಸೂರಿಂದ ನಮ್ಗೆ ಅವರು ಕನಿಷ್ಠ ಒಂದು 20 ವರ್ಷದಿಂದ ಪರಿಚಯ ಉಂಟು. ಗುಡ್ಡಬ್ಬವರು 20 ವರ್ಷ. ನಮ್ಮದು ಅಲ್ಲೆಲ್ಲ ಹೂ ಕೊಟ್ಕೈಸ್ತೀನಿ ಅವ್ರಿಗೆ. ಅವ್ರು 20 ವರ್ಷದಿಂದ ಗೊತ್ತು ನಮಗೆ. ಅದು ಅವರು ದೇವ್ರಿಗೆ ಅಂತ ಹೇಳಿದ್ರು, ಅದಕ್ಕೆ ತಗೊಬಂದು ಕೊಟ್ಟು ಏನೋ ನಮ್ಮ ಒಳ್ಳೇದಾಯ್ತದೆ ತಂದು ಕೊಡ್ತೀವಿ. ನಮಗೆ ಏನು ನಾವು ಮಾಡಿದ್ರಲ್ಲಿ ಯಾವಾರ ಚೆನ್ನಾಗಿ ಆಗ್ತದೆ. ನಮ್ಮದು ಹೂನಂಗಡಿ ಇಟ್ಕಿದ್ದೀವಿ, ಕೊಳ್ಳೇಗಾಲದಲ್ಲಿ ಮಾಡ್ತೀವಿ. ನಮ್ಮ ಸ್ವಂತ ಊರು ಮೂಗೂರು. ಅದೇ ತಿಬ್ಬರ್ಸಂದ್ರೆ ಅಲ್ಲಿಗೂ ಹೂ ಕೊಡ್ತೀವಿ. ಆ ಸೈಡಲ್ಲೆಲ್ಲ ಅಲ್ವ ಜಾತ್ರೆ ಎಲ್ಲ ಆಗ್ತದೆ. ಅವೆಲ್ಲ ನಡೀತದೆ. ಏನು ಸಿಗ್ತದೆ ಎಲ್ಲ ಒಳ್ಳೇದಾಗ್ತದೆ, ಅದೇನಿಲ್ಲ. ನಾವು ಅದೆಲ್ಲ ದಿಮ್ಕೈ ಇಟ್ಕೊಂಡಿದ್ವಿ. ಗೊತ್ತಿರ್ತದೆ, ಗೊತ್ತಿದ್ರೆ ನಮ್ಗೆ ಒಳ್ಳೇದಾಗ್ತದೆ. ನಾವು ಬೇರೆದ ನಾವು ಇದನ್ನೆಲ್ಲ ನಮ್ಮದು ನಾವು ನಿಮ್ಕೈ ಇಟ್ಕೊಂಡು ಒಳ್ಳೇದಾಗ್ತದೆ. ನಮಗೆಲ್ಲ ಒಳ್ಳೇದಾಗ್ತದೆ, ಎಲ್ಲ ಒಳ್ಳೇದಾಗ್ತದೆ. ನಮಗೆ ಒಂದು ಹುಷಾರಿಲ್ದರೆ ಚೆನ್ನಾಗಿ ಹುಷಾರಾಯ್ತದೆ. ಅವರಿಂದ ನಿಮ್ಕೈ ಇದೆ, ನಿಮ್ಕಂದ್ರೆ ಚೆನ್ನಾಗಿ ಆಗ್ತದೆ. ವ್ಯವಹಾರದಲ್ಲಿ ಚೆನ್ನಾಗಾಗಿದೆ. ಹೂವಿನ ವ್ಯಾಪಾರ ಆಗೋದ್ರಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಚೆನ್ನಾಗಿ ನಡೀತದೆ. ನಮಗೆ ಭಾಳ ಶಕ್ತಿ ಎಲ್ಲ ಚೆನ್ನಾಗಿದೆ. ನಮ್ಗೆ ನಿಮ್ಕೈ ಬತ್ತು. ಇನ್ನೂ ನಾವು ಸೇಡಾಡ್ಗೆ ತಲೆಗೆ ಬರ್ತಿರ್ತೀವಿ ದೇವಸ್ಥಾನಗಳು ಅಂದರೆ. ದೇವಸ್ಥಾನಗಳು ಅಂದರೆ ನಾವು ಎಲ್ಲ ತನಕ ಹೋಗ್ತಿರ್ತೀವಿ, ಎಲ್ಲಿ ಗಂಟೆ ಬೇಕಾದ್ರೆ ಹೋಗ್ತೀವಿ, ಅದೇನಿಲ್ಲ. ನಮ್ಮದು ಪ್ರಿಯಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ, ಸುಳೆಕೋಟೆ ಗ್ರಾಮ. ನಾನಿರೋದು ಮೈಸೂರಲ್ಲಿ. ತುಂಬ ಹುಷಾರಿತ್ತಿಲ್ಲ ನನಗೆ. ಕಾಲು ಎಳ್ತ ಮತ್ತು ತಲೆ ಒಂಥರ ಫುಲ್ಲು ಮೇಂಡೆಲ್ಲ ತಿರ್ದಂಗೆ ಆಗೋದು. ಹಾಸ್ಪಿಟ್ಲಿಗೆಲ್ಲ ಹೋದೆ, ಹುಷಾರಾಗಲಿಲ್ಲ. ಇಲ್ಲಿಗೆ ಬಂದು ಶಾಸ್ತ್ರ ಕೇಳಿ ಮತ್ತು ವಿಳ್ಯ ಶಾಸ್ತ್ರ ಕೇಳಿ ಕವಡೆ ಬಿಟ್ಟು 3 ಸಲ ತಡೆಯೆಲ್ಲ ಹೊಡೆಸ್ದೆ. ಈಗ ನನಗೆ ಆರೋಗ್ಯವಾಗಿದ್ದೀನಿ. ನಮ್ಮ ಕುಟುಂಬದಲ್ಲಿ ಕಲಹ ಅನ್ನೋದೊಂದು ಇತ್ತು, ಅದು ಎಲ್ಲ ಪರಿಹಾರ ಆಗೈತೆ. ಮತ್ತು ಅಕ್ಕಪಕ್ಕದವ್ರು ಹೊರಗಿತ್ತಿರು ಅವರು ಇವರು ಅಂತೆಲ್ಲ ಸ್ವಲ್ಪ ಮಾಟ ಮಂತ್ರ ಅನ್ನೋದು ತುಂಬಾ ಇತ್ತು. ಇವಾಗೆಲ್ಲ ಅದೆಲ್ಲ ಪರಿಹಾರ ಆಗಿ ನಮ್ಮ ಮನೇಲಿ ಸ್ವಲ್ಪ ನೆಮ್ಮದಿ ಶಾಂತಿ ಅನ್ನೋದೊಂದು ಆಗೈತೆ. ಎಲ್ಲಮ್ಮ ತಾಯಿ ತುಂಬ ಕಷ್ಟದವ್ರಿಗೆ ಭಕ್ತಿಯಿಂದ ಬೇಡ್ಕೊಂಡವ್ರಿಗೆ ಯಾವತ್ತಿದು ಅನುಗ್ರಹ ತೋರಿಸ್ತಾರೆ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಭಾಗವಹಿಸಿ ಅಂತ ಉಂಟು. ಅದು ನನಗೆ ಹಾಸ್ಪಿಟ್ಲಿಗೆಲ್ಲ ಹೋದೆ, ಹುಷಾರಾಗಲಿಲ್ಲ. ತುಂಬ ಕಾಲು ನೋವು ಇತ್ತು. ಇಲ್ಲಿಗೆ ಬಂದಮೇಲೆ ನನಗೆ ಎಲ್ಲ ಕಮ್ಮಿ ಆಗೈತೆ. ಕಾಲು ನೋವು ಮತ್ತು ತಲೆ ಒಂದು ಸ್ವಲ್ಪ ಹುಷಾರಿತ್ತಿಲ್ಲ, ಎಲ್ಲ ಕಮ್ಮಿ ಆಗೈತೆ, ಎಲ್ಲ ಹುಷಾರಾಗೈತೆ ನನಗೆ. ದೇವಸ್ಥಾನ ಅಂದರೆ ನಮ್ಮ ಮಗಳನ್ನ ಹುಣಸೂರು ಗ್ರಾಮದಲ್ಲಿ ಇದು ಬೀರ್ನಳ್ಳಿ ಗ್ರಾಮಕ್ಕೆ ಕೊಟ್ಟಿದ್ದೀವಿ. ನಮ್ಮ ಅಕ್ಕನ ಮಗಳನ್ನ ಕೊಟ್ಟಿದ್ದೀವಿ. ಅವರು ಜಮೀನು ಪಕ್ಕದಲ್ಲೇ ದೇವಸ್ಥಾನ ಸ್ಥಾಪನೆ ಆಗಿರೋದು. ಹಂಗಾಗಿ ಅವ್ರ ಕಡೆಯಿಂದ ನಮಗೆ ಗೊತ್ತಾಗಿ ಬಂದಿದ್ದೀವಿ. ಪರವಾಗಿಲ್ಲ. ನಮ್ಮ ಮನೇಲಿ ಏನೇನು ಆಗ್ತದೆ ಎಲ್ಲ ಹೇಳಿದ್ರು. ಎಕ್ಸಾಂಪಲು ಅಂದರೆ ನಮ್ಮ ಮನೇಲಿ ಜಾಸ್ತಿ ಮಕ್ಕಳು, ತಂದೆ ತಾಯಿ ಯಾರು ಹೊಂದಾಣಿಕೆ ಇತ್ತಿಲ್ಲ, ಕಲಹ ಇತ್ತು. ಮತ್ತು ನಮ್ಗೆ ಆರೋಗ್ಯದಲ್ಲಿ ಏರುಪೇರು ಇತ್ತು.
ಹೊರಗಡೆ ಹೋದರೆ ಮನೆಗೆ ಹೋಗೋದು ಬೇಡ ಅನಿಸ್ತದೆ, ಮನೆಗೆ ಹೋದರೆ ಹೊರಗಡೆ ಹೋಗೋದು ಬೇಡ ಅನಿಸ್ತಿತ್ತು. ಅದೆಲ್ಲ ಪರಿಹಾರ ಆಗಬೇಕು ಅಂದರೆ ಅದು ಮಾಟ ಮಂತ್ರದಿಂದ ಅನ್ನೋದು ಗೊತ್ತಾಯಿತು. ಅದೆಲ್ಲ ಈಗ ಪರಿಹಾರ ಆಗೈತೆ. ಅಂದರೆ ಅವರು 5 ಸಲ ತಡೆ ಹೊಡಿಬೇಕು ಅಂತ ಹೇಳಿದರು. ಅದು ಈಗ 3 ಸಲ ಆಗೈತೆ. ಅರ್ಧಕ್ಕರ್ಧ ಪರಿಹಾರ ಆಗೈತೆ. ಇನ್ನೂ 2 ಸಲ ಹೊಡಿಸ್ಬೇಕು ನಾವು. ನಮಗೆ 9ನೇ ತಾರೀಕು ಒಂದು ಫಂಕ್ಷನ್ ಐತೆ. ಆ ಫಂಕ್ಷನ್ ಒಳಗಡೆ ನೀವು ತಡೆ ಹೊಡಿಸ್ಬೇಕಂತ ಹೇಳೋರೆ ನಾನು ನಾಳೆ ಒಂದು ಹೊಡಿಸ್ತೀನಿ, ಭಾನುವಾರ ಒಂದು ಹೊಡಿಸ್ತೀನಿ. ಅಲ್ಲಿಗೆ ನಮಗೆ ಪರಿಹಾರ ಕಂಡು ಬರ್ತೈತೆ. ಬದಲಾವಣೆ ಫುಲ್ ಆಗೈತೆ. ಇನ್ನೊಂದು ಕಾಲು ಭಾಗ ಐತೆ. ಅದಾಗಬೇಕು ಅಂತ ಎಲ್ಲಮ್ಮ ತಾಯಿ ಕೇಳ್ಕೊತೀನಿ. ದರೆಗೆ ದೊಡ್ಡವರು ಮತ್ತು ರೇಣುಕಾ ಸ್ವಾಮಿ ದೇವಸ್ಥಾನ ಇದು 48 ದಿವಸ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ. ಯಾಕೆಂದರೆ ಇಲ್ಲಿ ನಮ್ಮ ದೊಡ್ಡಪ್ಪರಾದ ಸಣ್ಕಾಳೆ ಮತ್ತು ಚಂದ್ರಶೇಖರ್ ಅವ್ರ ಮಗ ಅವ್ರಿಗೇನೋ ಮನೆಗೆ ಒಳ್ಳೆಯದಾಗಿದೆ. ಅವರು ಅಲ್ಲಿ ಆರ್ ಟಿ ನಗರದಲ್ಲಿ ಮೈಸೂರಲ್ಲಿದ್ದು ಅಲ್ಲಿಗೆ ಹೋಗ್ತಾ ಇದ್ರು. ಆಗ ಅಲ್ಲಿ ಇವರು ಮನೆಗೆ ಒಳ್ಳೆಯದಾದಾಗ ಇಲ್ಲಿಗೆ ಜಾಗ ಕೊಡ್ತೀರಿ ದೇವಸ್ಥಾನಕ್ಕೆ ಅಂದಾಗ ಜಾಗ ಕೊಟ್ಟವ್ರೆ. ಇಲ್ಲಿ ನಮ್ಮ ಮೂಗೂರಿನ ಗುಡ್ಡಪ್ಪರಾದ ಅವರ ನೇತೃತ್ವದಲ್ಲಿ ಇವತ್ತು 48 ದಿನ ಎಲ್ಲ ಬೀರ್ನಳ್ಳಿ ಗ್ರಾಮದ ಜನರೆಲ್ಲ ಸೇರಿ ಚೆನ್ನಾಗಿ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾವ್ರೆ. ಹಾಗೂ ಜನಗಳಿಗೂ ಭಾಳ ಒಳ್ಳೆಯದಾಗ್ತಾ ಇದೆ ನಂಬಿ. ಹಾಗೂ ನಮ್ಮ ರಾಜಕೀಯದವರು ಗಮನದಲ್ಲಿ ಇಟ್ಕೊಂಡು ರೋಡ್ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಮ್ಮ ಬೀರ್ನಳ್ಳಿ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ಗುಡ್ಡಪ್ಪರ ಪರವಾಗಿ ಕೇಳ್ಕೊಳ್ತೀರಿ. ಹರೀಶ್ ಗೌಡ್ರು ಮಾನ್ಯ ಶಾಸಕರಾದ ಹರೀಶ್ ಗೌಡ್ರು ದಯಮಾಡಿ ಗಮನ ತಗೋಬೇಕು ಇಲ್ಲಿ. ಯಾಕೆಂದ್ರೆ ಜನ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಊರು ಬರುತ್ತೆ. ಮೈಸೂರು, ಕೊಳ್ಳೇಗಾಲ, ಚಾಮರಾಜನಗರ, ಈಗ ಹಾಸನ, ದಾವಣಗೆರೆ, ಗದಗ, ಹೈದರಾಬಾದು ಅಲ್ಲಿಂದ ಬರ್ತಾ ಇದಾರೆ ಜನ. ನಮ್ಗೆ ಅಕ್ಕಪಕ್ಕದವ್ರಿಗೆ ಈಗ ಗೊತ್ತಾಯ್ತಾ ಇದೆ ಇಲ್ಲಿ ದೇವಸ್ಥಾನ ಶಕ್ತಿ ಏನಿದೆ, ದೇವ್ರ ಶಕ್ತಿ ಏನಿದೆ ಅಂತ ಈಗ ಗೊತ್ತಾಗ್ತಾ ಇದೆ. ದಯಮಾಡಿ ಹರೀಶ್ ಗೌಡ್ರು ಗಮನದಲ್ಲಿ ಇಟ್ಕೊಂಡು ದಯಮಾಡಿ ಗಮನ ತಗೋಬೇಕು ಅಂತ ಕೇಳ್ಕೊತೀರಿ. ಪುಣ್ಯ ಕ್ಷೇತ್ರ ಆಗ್ಬೋದು. ಇದು ಮುಂದೆ ನಿಮಗೂ ಒಳ್ಳೇದಾಗ್ಬೋದು. ನಮಗೆ ದೇವಸ್ಥಾನಕ್ಕೆ ರೋಡ್ ವ್ಯವಸ್ಥೆ ಮಾಡ್ಕೊಡಿ. 2 ಸೈಡ್ ಬಿಟ್ಟಿದೆ, ರೈತರುಗಳು ಬಿಟ್ಕೊಟ್ಟಾರೆ ಜಾಗನೂ ಕೂಡ. ಇಲ್ಲಿ ಮೇನ್ ರೋಡಿಂದ ಕೂಡ್ಲೂರು ಅನ್ನಳಿಗೆ ಹೋಗೋ ರೋಡಿಂದ ಬರುವಾಗ ರೈತರು ದೇವಸ್ಥಾನಕ್ಕೆ ಬಿಡೋಕೆ ದಾರಿ ಬಿಟ್ಕೊಟ್ಟಿದ್ದಾರೆ. ರೈತರು ಒಂದು 15 ಅಡಿ ಬಿಟ್ಟಿದ್ದಾರೆ. ದಯಮಾಡಿ ಎಲ್ಲ ಯಾರು ಸಮಸ್ಯೆನೇ ಇಲ್ಲ. ಅದಕ್ಕೆ ದಯಮಾಡಿ ರೋಡ್ ಮಾಡ್ಕೊಡಿ. ಹಿಂಗೆ ಹೋಗಂಗೆ ಒಂದು ಸ್ಟ್ರೈಟ್ ರೋಡ್ ಇದೆ ಇಲ್ವೇ, ಅದು ಮಾಡ್ಕೊಡಿ ಅಂತ ಕೇಳ್ಕೊತೀವಿ. ನಮ್ಮ ಹರೀಶ್ ಗೌಡ್ರು ಬೀರ್ನಳ್ಳಿ ಕ್ಷೇತ್ರ ನಿಮ್ಮ ಕ್ಷೇತ್ರನೇ ಇದು. ದಯಮಾಡಿ ಬಂದು ಭೇಟಿ ಕೊಡಿ ಅಂತ ಬೀರ್ನಳ್ಳಿ ಗ್ರಾಮದ ಯಜಮಾನರು ಹಾಗೂ ನಮ್ಮ ಅಧ್ಯಕ್ಷ ಗುಡ್ಡಪ್ಪರು, ನಮ್ಮ ಪರವಾಗಿ ವೆಂಕಟೇಶ್ ಮತ್ತು ಎಲ್ಲ ಜನರು ಸೇರಿ ಕೇಳ್ಕೊತೀವಿ. ಒಂದು ಗೋರ್ಮೆಂಟ್ ವ್ಯಾಲ್ಯೂ ಪ್ರಕಾರ ಗೊತ್ತಿಲ್ಲ ನಮಗೆ. ಮಾರ್ಕೆಟ್ ರೇಟು ಮಾಮೂಲಿ ಮಾರ್ಕೆಟ್ ರೇಟು ಕುಂಟೆ 1 ಲಕ್ಷ ಇದೆ. ಇಲ್ಲಿ 20 ಲಕ್ಷದ ಆಸ್ತಿ ಹಾಕ್ಬಿಟ್ಕೊಂಡ್ರೆ ಅವ್ರ ಮನೆಗೆ ಒಳ್ಳೇದಾಗಿದೆ ದೇವರಿಂದ. ಅದರಿಂದ ದೇವ್ರು ಒಳ್ಳೇದು ಮಾಡಿರೋದಕ್ಕೆ ಅವರು ಯಾವುದೇ ರೀತಿ 1 ರೂಪಾಯಿಗಳದನ್ನೇ ದಾನವಾಗಿ ಪ್ರತಿಷ್ಠಾಪನೆ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ದೇವರು ಕೂಡ ಒಪ್ಕೊಂಡು ಮಾಡಿದ್ದಾರೆ. ಒಳ್ಳೇದಾಗಿರೋದಕ್ಕೆ ಮಾಡಿರತ್ತಾನೆ, ಒಳ್ಳೇದಾಗಿರೋದಕ್ಕೆ ಮಾಡಿರೋದು. ಅದರಿಂದ ದಯಮಾಡಿ ಇಲ್ಲ ಇಲ್ಲಿ ಈ ತರ ಮಾಡಕ್ ಬಿಡಕ್ಕಿಲ್ಲ. ಯಾಕೆಂದ್ರೆ ಇಲ್ಲಿ ಆ ತರ ಮಾಡಿಸಿ ಮಾಡಕ್ಕಿಲ್ಲ. ಇಲ್ಲೇ ಯಾವಾಗ್ಲೂ ಶಾಶ್ವತವಾಗಿರ್ಬೇಕು. ಅದು ಮುಂದೆ ನೋಡೋದ ಭವಿಷ್ಯ ಹೆಂಗಾಗುತ್ತೆ ಅಂತ ಈಗ ದೇವ್ರಿಗೆ ಸೇರ್ಕೊಂಡಿತ್ತು. ಆದ್ರೆ ಈಗ ನಮ್ಗೆ 48 ಸಿದ್ಧ ಆಗದೆ ಇನ್ನು ನಮ್ಗೆ ಸರಿಯಾದ ಗೊತ್ತಿಲ್ಲ. ಮುಂದೆ ಇನ್ನು ಭವಿಷ್ಯ ಹೇಗಿರುತ್ತೆ ಅಂತ ಹೇಳಕ್ಕಾಗಿಲ್ಲ. ತೊಂದ್ರೆ ಅಂತೂ ನಾವಂತೂ ಕೊಡಲ್ಲ, ದುಡ್ಡು ಕಾಸು ಆಸೆ ಪಡಲ್ಲ. ಕ್ಷೇತ್ರ ನಮ್ಮ ಊರ್ ಕ್ಷೇತ್ರ ಬೆಳಿಬೇಕು. ದೇವಸ್ಥಾನ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಬೇಕು. ಸುತ್ತಮುತ್ತ ಗ್ರಾಮದವ್ರಿಗೆ ಜನಕ್ಕೆ ಎಲ್ಲ ಒಳ್ಳೇದ್ ಮಾಡಿದ್ರೆ ಜನ ದೈವ ಶಕ್ತಿ ಹಂಗಿದೆ. ಜನಕ್ಕೆ ಒಳ್ಳೇದಾಗತ್ತಾನೆ ಬರೋದು. ಮೊದ್ಲಿಗಿಂತ ಈಗ ಜಾಸ್ತಿ ಆಗಿದೆ ವೆಹಿಕಲ್ದು, ಜನಗಳು ಜಾಸ್ತಿ ಆಗಿದೆ. ಆಮೇಲೆ ಆಟೋಗಳು ಜಾಗ. ಆಮೇಲೆ ನಮ್ಮ 3 ವರ್ಷ ಪಾಪ್ಯುಲರ್ ಆಯ್ತಾ ಇದೆ ಅನ್ಸ್ಕೊತಾ ಇದೆ ಮಸಾಲೆ. ಯಾಕಂದ್ರೆ ಬೀರ್ನಳ್ಳಿ ಒಂದು ಗುಂಪು, ಅನ್ಗುಡ್ ಹೋಬ್ಳಿಲಿ ಬೀರ್ನಳ್ಳಿ ಎಲ್ಲ ಒಂದು ಎಲೆ, ಒಂದು ಕೇರಳ ಬಾರ್ಡರ್ದಲ್ಲಿ ಆತರ ನಮ್ದು ಒಂದು ಎಲೆ. ಆ ಕಡೆ ಹೊಳೆ ಇದೆ, ಈ ಕಡೆ ಬಂದ್ರೆ ನಮ್ಗೆ ಸಂಪರ್ಕನೇ ಇಲ್ಲ. ಇಲ್ಲ ಹುಣಸರ್ಗೆ ಹೋಗ್ಬೇಕು, ಇಲ್ಲ ಅನ್ಗುಡ್ಗೆ ಹೋಗ್ಬೇಕು. ನಾವು ಯಾವ್ದಾರೆ ಹೋಗ್ಬೇಕು ಅಂದ್ರೆ ಈಗ ದೇವಸ್ಥಾನದಿಂದ ನಮ್ಗೂ ಒಂದ್ ಸ್ವಲ್ಪ ಒಳ್ಳೇದಾಗ್ಬೋದು. ನಮ್ಮ ಗ್ರಾಮಕ್ಕೆ, ನಮ್ಮ ಊರಿಗೆ ಹೆಸರು ಬರ್ತಾ ಇದೆ ಅನ್ಕೋತಾವಿ. ಅದಕ್ಕೆ ಎಲ್ಲರಿಗೂ ಒಳ್ಳೇದೈತೆ. ಬಂದು ಭೇಟಿ ಕೊಡಿ ಎಲ್ಲ. ನಮಗೆ ಈ ದೇವರು ಇಲ್ಲಿ ಶಂಕುಸ್ಥಾಪನೆ ಆಯ್ತದೆ ಅನ್ನೋದು ನಮ್ಮ ಕನಸಲ್ಲೂ ಇಟ್ಟಿರ್ಲಿಲ್ಲ. ಆ ಭಗವಂತನ ಮಹಿಮೆ ಏನೋ, ಆ ಭಗವಂತ ಇಲ್ಲಿಗೆ ಬಂದು ಸ್ಥಾಪನೆ ಆಗಬೇಕು ಅಂತ ಏನೋ ಇತ್ತೇನೋ. ಆ ಭಗವಂತನೇ ಇದ್ದಕ್ಕಿದ್ದಂಗೆ ಬಂದು ಇಲ್ಲಿ ನಮ್ಮ ಭೂಮಿ, ನಮ್ಮ ಜಮೀನ್ ಹತ್ರ ಸ್ಥಾಪನೆ ಆಗಿದೆ. ನಮಗೆ ಅದ್ಭುತವಾದಂಗೆ ಆಯಿತು. ಆ ಭಗವಂತನೇ ಬಂದು ಇಲ್ಲಿ ಕೇಳ್ಕೊಂಡು ಇಲ್ಲಿ ಸ್ಥಾಪನೆ ಆಗದೆ ಅಂತಂದರೆ ನಮಗೆ ಒಂದು ಅದ್ಭುತ ಬಂದಂಗೆ ಆಗೋಯ್ತು. ಇನ್ನು ಯಾವುದೇ ಇದಕ್ಕೆ ಆದರೂ ಆಗಲಿ ಆ ಭಗವಂತನ ಒಂದು ಮಹಿಮೆ ಅದ್ಭುತವಾಗಿದೆ. ಯಾವುದೇ ಒಂದು ಕಷ್ಟ ಕಾರ್ಪಣೆ ಆಗಲಿ ಆ ಭಗವಂತನ ಯಾರು ನೆನೀತಾರೋ ಅವ್ರಿಗೆ ಯಾವುದೇ ಆ ತಕ್ಷಣವೇ ಗುಣಮಟ್ಟವಾಗಿ ಅವ್ರಿಗೆ ಒಳ್ಳೆ ಇದಾಗಿರೋದಕ್ಕೆ ಅವತ್ತು ಲಕ್ಷ್ಮೀಪುರ ಒಂದು ಮೂಲೆ ಕಾಡಿದ್ದಂಗಿತ್ತು. ನಾವು 15-20 ವರ್ಷ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದೆ. ಆತವಿಂದುವೆ MLA ಅವ್ರ ಜೊತೆ, ಮಂಜಣ್ಣವ್ರ ಜೊತೆ, MLA ಮಂಜಣ್ಣವ್ರ ಜೊತೆ 10 ವರ್ಷ ರಾಜಕೀಯ ಮಾಡಿ ಪಂಚಾಯತಿ ಮೆಂಬರ್ ಆಗಿ ಅವ್ರ ಜೊತೆನೇ ಇದ್ದು ಎಲ್ಲ ಮಾಡಿ ಆಗಲೂ ಕೇಳ್ಕೊಂಡೆ, ನಮ್ಮ ಗ್ರಾಮ ಒಂದು ಕಾಡ್ರಂಗೆ ಕಾಣ್ತದೆ ಅಣ್ಣ, ನಮಗೊಂದು ರೋಡ್ ಮಾಡಿಸ್ಕೊಡಿ. ಎಲ್ಲಮ್ಮ ತಾಯಿ ಮತ್ತು ಅಪ್ಪೆ ಸಿದ್ದಪ್ಪಾಜಿ ಅವ್ರು ಬಂದಮೇಲೆ
ನಮ್ಮ ಲಕ್ಷ್ಮೀಪುರ ಎಲ್ಲದೆ ಅಂತ ಗೊತ್ತಿರಲಿಲ್ಲ. ಹುಣಸೂರು ತಾಲೂಕಲ್ಲಿ ಯಾರು ನೀವು ಯಾವ ಊರು ಅಂತ ಕೇಳಿದ್ರೆ ನಮ್ಮನ್ನ ಲಕ್ಷ್ಮೀಪುರ ಅಂತಂದರೆ ಲಕ್ಷ್ಮೀಪುರ ಎಲ್ಲಿ ಬರ್ತದೆ ಅಂತ ಅಂಥ ಸ್ಟೇಜಲ್ಲಿತ್ತು. ಆ ಭಗವಂತ ಬಂದು ಇಲ್ಲಿ ಸ್ಥಾಪನೆ ಆದಮೇಲೆ ಈ ಹುಣಸೂರು ತಾಲೂಕೆಲ್ಲ ಮೈಸೂರು, ಬಳ್ಳಾರಿ, ಗುಲ್ಬರ್ಗ, ಇದು ಬೆಂಗಳೂರು, ಹಾಸನ, ಚಿಕ್ಕಮಗಳೂರು, ಕೊಡಗು ಎಲ್ಲೋ ಕೇಳಿ ಲಕ್ಷ್ಮೀಪುರ ಎಲ್ಲದೆ ಅಂತ ಅಂದ್ರೆ ಸಾಕು. ಈಗ ಅವರೇ ಲಕ್ಷ್ಮೀಪುರ ಬನ್ನಿ ಅಂತ ವೆಹಿಕಲ್ಗಳೇ ಕೂಗಿ ನಮ್ಮ ಊರ ಮೇಲೆ ಬರೋದು ವೆಹಿಕಲ್ಗಳು. ಪ್ರತಿದಿನ ಒಂದು ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ ವೆಹಿಕಲ್ಗಳು ಸಾಯಂಕಾಲ 6 ಗಂಟೆ ಗಂಟೆ ಜೈ ಹತ್ತಿಂದ ಹೋಯ್ತಾ ಇರೋದು ಸಾವಿರಾರು ವೆಹಿಕಲ್ಗಳು, ಗಾಡಿ, ಸ್ಕೂಟ್ರುಗಳು. ಆಮೇಲೆ ನಾವು ಗೊತ್ತಿಲ್ಲದವರು ಸುಧಾ ನಮ್ಮನೆ ಮುಂದ್ಗಡೆನೆ ಹೋಗ್ಬೇಕಲ್ಲ, ಆಗ ದೇವಸ್ಥಾನ ಎಲ್ಲಿದೆ ಅಂತ ಕೇಳ್ತಾರೆ. ನಾವೇ ಅವ್ರಿಗೆ ಸಜೆಷನ್ ಕೊಡ್ತೀವಿ, ರೂಟ್ ಹೇಳ್ಕೊಡ್ತೀವಿ. ಇಲ್ಲೇ ಹೋಗಿ ಹಿಂಗೆ ಹೋಗ್ಬಿಟ್ಟು ಸ್ವಲ್ಪ ಈ ದೇವ್ರ ಮೇಲೆ ನನಗಂತೂ ನನ್ನ ಆತ್ಮಕ್ಕೆ ನನಗೆ ಗೊತ್ತಿರೋಂಥ ಮಟ್ಟಕ್ಕೆ ಈ ದೇವರಲ್ಲಿ ಭಾಳ ಭಕ್ತಿ ಇದೆ. ಭಾಳ ಕಷ್ಟ ಸುಖಗಳನ್ನ ಹೋಗಲಾಡಿಸ್ತದೆ. ಯಾವುದೇ ಕಾರಣಕ್ಕೂ ಈ ತಾಯಿನ ಮತ್ತು ಸಿದ್ದಪ್ಪಾಜಿನ ನೆನ್ಕೊಂಡ್ರೆ ಮನಸ್ಸಲ್ಲಿ ಮಡಿಕೊಂಡು ಜ್ಞಾಪಿಸ್ಕೊಂಡ್ರೆ ಜಪ ಮಾಡಿದ್ರೆ ಆ ಕಷ್ಟ ಕಾರ್ಯಗಳೆಲ್ಲ ಹೋಗಿಸಿ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡ್ತದೆ. ಈಗ ನಮಗೆ ಯಾವುದೇ ಈಗಿರೋಂಥ ಶಾಸಕರಾಗಲಿ, ನಮ್ಮ MP ಅವರಾಗಲಿ, ಇವರಾಗಲಿ ದಯಮಾಡಿ ಹಿಂದೆ ಇರೋರು ಮಾಡೋಕ್ಕಾಗಲಿಲ್ಲ. ಈಗಿರೋರು ನಾವು ಒಂದಿಷ್ಟು ಈ ದೇವಸ್ಥಾನ ಆದಮೇಲಾರು ನಮಗೊಂದು ಅವಕಾಶ ಮಾಡಿ ರೋಡು ನಾವೇ ಈಗ ನಮ್ಮ ಜಮೀನಲ್ಲೇ ನಾವು ಈಗ ದೇವಸ್ಥಾನ ಆಯ್ತಲ್ಲ ಅಂದ್ಬಿಟ್ಟು ಇನ್ನೂ 15 ಅಡಿ ರೋಡ ನಮ್ಮ ಜಮೀನು ಸ್ವಂತ ಉಳ ಜಮೀನೇ ಬಿಟ್ಕೊಟ್ಟಿದ್ದೀವಿ. ಆ ರೋಡಲ್ಲಿ ಓಡಾಡಕ್ಕೆ ಆಯ್ತಾ ಇಲ್ಲ, ಭಾಳ ರಿಸ್ಕು. ಆಮೇಲೆ ಕುಡಿಯೋಕ್ಕೆ ನೀರು ಸೌಕರ್ಯ ಬೇಕು. ಆಮೇಲೆ ನಿರಂತರ ಅವ್ರಿಗೆ ಈಗ ಇಲ್ಲಿ ಕರೆಂಟ್ ಇಲ್ಲ, ಸದ್ಯಕ್ಕೆ ಈಗ ಬಂದಿದ್ದಲ್ವಾ, ಅದರಿಂದ ಕರೆಂಟ್ ಇಲ್ಲ, ನಿರಂತರ ಇಲ್ಲ. ಇಲ್ಲಿ ಒಂದು ಪಂಪ್ ಸೆಟ್ ಕರೆಂಟಲ್ಲಿ ಇದು ಮಾಡ್ತಾ ಇದ್ದಾರೆ. ಕರೆಂಟ್ ಸೌಕರ್ಯ ಇಲ್ಲ. ಕರೆಂಟ್ ಸೌಕರ್ಯ ಅಂತೂ ನಿರಂತರ ಎಳ್ಸ್ಕೊಡ್ಬೇಕು. ಒಂದು 5-6 ಕಂಬದಷ್ಟು ಇದೆ ಅಷ್ಟೇ ನಮ್ಮ ಲಕ್ಷ್ಮೀಪುರದಿಂದ. ಇಲ್ಲ ಈ ದೇವರು ಪರಮಾತ್ಮ ಬಂದ ಮೇಲೆ ಈಗ ನಾವು ಬಕ್ಕಪುರದ ಸ್ವಾಮೀಜಿಯವರು ಮಳವಳ್ಳಿ ಇವತ್ತು ಬರ್ತಾವ್ರಿ, ಇವತ್ತು ನಮ್ಮೂರಿಗೆ ಕಾಲಿಡ್ತಾವ್ರಿ ಅಂದರೆ ನಮ್ಮ ಪುಣ್ಯ ಇದು. ಇವತ್ತು ದರೆಗೆ ದೊಡ್ಡವರು ಇವತ್ತು ನಮ್ಮ ಊರ ಮೇಲೆ ಬಂದು ನಮ್ಮ ಜಮೀನ್ ಹತ್ರ ಇವತ್ತು ಇಳಿತಾವ್ರೆ ಅಂದರೆ ಆ ದೇವಲೋಕನೇ ಇಳ್ದಂಗೆ ಆಯ್ತಾ ಇದೆ. ಇಷ್ಟು ನಮಗೆ ತಡ್ಕೊಳಕ್ಕೆ ಆಯ್ತಾ ಇಲ್ಲ ಮಾತಾಡೋಕ್ಕೆ. ನನಗೆ ಆ ಸ್ವಾಮೀಜಿಯವ್ರು ಬರ್ತಾವ್ರೆ ಅಂದಾಗ ನಮಗೆ ಎಷ್ಟು ಆ ಸ್ವಾಮೀಜಿ ನೋಡಕ್ಕೆ ಹೋಗ್ಬೇಕು ಅಂದರೆ ನಾವು ಎಷ್ಟು ಕಷ್ಟ ಬೀಳ್ಬೇಕಾಯ್ತು. ಲಕ್ಷ್ಮೀಪುರ ಎಲ್ಲದೆ ನಾವು ಯಾವ್ರು ನೀವು ಯಜಮಾನ್ರಿ ಅಂತ ಕೇಳಿದ್ರೆ ನಮ್ಮನ್ನ ಸಿಟಿ ಕಡೆ ನಾವು ಲಕ್ಷ್ಮೀಪುರಪ್ಪ ಅಂತಂದರೆ ಲಕ್ಷ್ಮೀಪುರನೇ ಗೊತ್ತಿಲ್ವಲ್ಲ ಎಲ್ಲಿದ್ದು ಅಂತಿದ್ರು. ಇವತ್ತು ಸಿಟಿ ಒಳಗೆ ನಿಂತ್ಕೊಂಡು 10 ನಿಮಿಷ ನಿಂತ್ಕೊಂಡ್ರೆ ನಾನು ಫೋನಲ್ಲಿ ಹೊಡೆದು ನೋಡೋದೇನೇ ಇಲ್ಲ. ಲಕ್ಷ್ಮೀಪುರ ಬನ್ನಿ ಅಂತ ಕೂಗ್ತಾರೆ ವೆಹಿಕಲ್ಗಳು. ದೇವಸ್ಥಾನಕ್ಕೆ ಆಟೋದವರು ಎಷ್ಟು ಫೇಮಸ್ಸು. ಎಷ್ಟು ಬಂದು 48 ದಿವಸ ಅಷ್ಟೇನೆ, 48 ದಿವಸ. ಇನ್ನು ಮುಂದೆ ಈ ಥರ ದೇವರು ಆ ಭಗವಂತ ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಸರ್ವ ಜನಕ್ಕರಿಗೂ ಒಳ್ಳೇದು ಮಾಡಿ ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ. ತಾವುಗಳೆಲ್ಲರೂ ದಯಮಾಡಿ ಪ್ರಸಾದನ ಸ್ವೀಕಾರ ಮಾಡಿ. ಎರಡನೇದಾಗಿ ಈ ಒಂದು ಸಣ್ಣ ಜಮೀನಲ್ಲಿ ಈ ಸ್ವಾಮಿನ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಕುಟುಂಬಕ್ಕೆ ಮಂಟೇಸ್ವಾಮಿಯವರು, ಸಿದ್ದಪ್ಪಾಜಿಯವರು, ರಾಚಪ್ಪಾಜಿಯವರು, ದೊಡ್ಡಮ್ಮ ಚನ್ನಾಜಮ್ಮನವರ ಆಶೀರ್ವಾದ ಸದಾ ಇರಲಿ. ಈ ದೇವಸ್ಥಾನ ಅಭಿವೃದ್ಧಿಯಾಗಲಿ, ಎಲ್ಲ ರೀತಿಯಲ್ಲೂ ಅವರಿಗೆ ಹೆಸರು ಮಾಡಿಕೊಳ್ಳಿ ಅಂತ ಹೇಳಿ ಬೀರ್ನಹಳ್ಳಿ ಗ್ರಾಮಕ್ಕೆ ಮತ್ತು ಎಲ್ಲ ಜನತೆಗೂ ಕೂಡ ಮಂಟೇಸ್ವಾಮಿಯವರ ಆಶೀರ್ವಾದ ಸದಾ ಇರಲಿ. ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಮಂಟೇಸ್ವಾಮಿಯವರು ಕೊಟ್ಟು ಕಾಪಾಡಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಯಾಕೆಂದರೆ ಭಾಷಣ ಮಾಡೋ ಸಮಯ ಅಲ್ಲ. ಭಾಷಣ ಮಾಡಿದಿದ್ದರೆ ನಾನು 1 ಗಂಟೆ ಕಾಲ ಆಗೋದು. ಯಾಕಂದರೆ ಸ್ವಾಮಿಯವರ ಒಂದು ಚರಿತ್ರೆನ ನಾನು ಇಲ್ಲಿ ಹೇಳಬೇಕಾಗ್ಬೋದು. ಆದರೆ ಈ ಸಂದರ್ಭ ಅದಲ್ಲ. ನನಗೂ ಕೂಡ ತುರ್ತು ಕೆಲಸಗಳಿಂದ ಮತ್ತೆ ನಾನು ಮಠಕ್ಕೆ ಹೋಗಬೇಕಾಗಿದೆ, ಮೈಸೂರಿಗೆ ಹೋಗಬೇಕಾಗಿದೆ. ಅಲ್ಲಿ ನನ್ನ ದೇವಸ್ಥಾನ 12ನೇ ತಾರೀಕು ರಾಚಪ್ಪಾಜಿಯವ್ರ ಗದ್ಗೆನ ಹೊಸದಾಗಿ ನೂತನವಾಗಿ ನಾವು ಜೋಡಿ ರಸ್ತೆನಲ್ಲಿ, ಅಂದರೆ ಚಾಮರಾಜ ಜೋಡಿ ರಸ್ತೆ ಡಬಲ್ ರೋಡ್ನಲ್ಲಿ ನಾವು ಅದನ್ನು ಸ್ಥಾಪನೆ ಮಾಡ್ತಾಯಿದ್ದೀನಿ. ಅದು ಕೂಡ ನನ್ನ ಕೆಲಸ ಕಾರ್ಯಗಳು ತುಂಬ ಇದೆ. ದಯವಿಟ್ಟು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಬಂದಿದ್ದು ತಡವಾಗಿರೋದ್ರಿಂದ ದಯವಿಟ್ಟು ತಾವುಗಳು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನನಗೆ ಕಳಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಗೆ ಅವ್ರು ಬಂದಿರೋದೇ ನಮಗೆ ತಂದೆ ಬಂದಾಗ ಆಗ್ಬಿಟ್ಟೈತೆ. ನಮಗೆ ಭಗವಂತನೇ ಬಂದು ದರೆ ಮೇಲೆ ಇಳಿದು ಬಂದು ಆಶೀರ್ವಾದ ಮಾಡಿದಾಗ ಆಗ್ಬಿಟ್ಟಿದೆ ನಮಗೆ ಸಂತೋಷ. ಯಾಕೆ ಅಂದರೆ ಅವರು ಎಲ್ಲಿಗೂ ಯಾವ ಸ್ಥಳದಿಂದಗೂ ಮೂಲತಕ್ಕ ಬರೋಲ್ಲ, ಯಾವ ಸ್ಥಳಕ್ಕೂ ಹೋಗೋಂಥವ್ರಲ್ಲ, ಅವ್ರಿಗೆ ಯಾವ ಜಾಗಕ್ಕೂ ಬರೋಲ್ಲ. ಅಂಥವರು ನಮ್ಮ ಸನ್ನಿಧಿಗೆ ಈ ಸ್ಥಳಕ್ಕೆ ಬಂದರೆ ಅಂತಂದರೆ ನಮಗೆ ತುಂಬ ಧನ್ಯವಾದಗಳು. ಅವರ ಆಶೀರ್ವಾದ ನಮ್ಮ ಭಕ್ತರಿಗೆ, ನಮ್ಮ ಮೇಲೆ, ಎಲ್ಲರ ಮೇಲೂ ಸದವಾಗಿರಲಿ ಅಂತ ನಾವು ಬೇಡ್ಕೊತಾ ಇದ್ದೀವಿ. ಎಲ್ಲರೂ ನಮಗೆ ಅವರೇ ಪರಂಪರೆ, ಅವ್ರದ್ದೇ ಮೂಲತಃ ನಾವು ಗುಡ್ಡು ತಾನೇ ಹಿಡಿದಿರೋದು ಅವರಿಂದ.
ನಮ್ಮ ಬಪ್ಪನಪುರ ಮಠದಲ್ಲಿ ಆ ಸನ್ನಿಧಿಯಲ್ಲಿ ನಮಗೆ ನೀಲಿಗಾರ ಮುಡಿಸಿರೋದು. ನಾನು 7 ವರ್ಷ ಆ 7 ವರ್ಷ ಹುಡುಗ. ನಾನು 4 ವರ್ಷ ಹುಡುಗನಿಗೆ ಗುಡ್ಡನ್ನ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು 7 ವರ್ಷ ಹುಡುಗನಿಗೆ ನಾನು ಗುಡ್ಡನ್ನ ಬಿಡ್ಕೊಟ್ಟಿದ್ದವರು. ನಾನು ಚಿಕ್ಕ ನೀಲಿಗಾರ ಆಗಿದ್ದಾಗ ಸಿಕ್ಕನಾಗಿರೋದು. ನನಗೆ ಮೂಲತಃ ಸ್ವಾಮಿ ಸ್ಥಳ ಆಯಿತು. ನನಗೆ ನುಡಿ ಶಾಸ್ತ್ರ ಹೇಳೋದಕ್ಕೆಲ್ಲ ನನಗೆ ರಾಜಪ್ರಭು ಬುದ್ಧಿಯವರು ಅಂತ ಇನ್ನೊಬ್ಬರು ಅವರಿದ್ದರು. ಅವರು ವಿಳ್ಯದಲ್ಲೇ ಶಾಸ್ತ್ರದಲ್ಲಿ ನೀನು ದಾರ ಯಾರು ಕೊಡ್ತೀವಿ ಅಂತ ನನಗೆ ದಾರವೇ ವಿಳ್ಯದಲ್ಲೇ ಶಾಸ್ತ್ರದಲ್ಲಿ ಮಂತ್ರಿಸಿ ರೇಣುಕೆ ಯಲ್ಲಾಂಬತಾಯಿನ ನನಗೆ ಆಜ್ಞೆ ಮಾಡಿಕೊಟ್ಟಿದ್ದು. ಇವರು ನಮಗೆ ಧನ್ಯವಾದಗಳು ಅಂತ ಹೇಳ್ತೀವಲ್ಲ, ಬೇಡ್ತಾ ಇದ್ದೀವಲ್ಲ. ಇವರು ನಮ್ಮ ಈ ಸ್ವಾಮೀಜಿಯವರು ಬರೋಲ್ಲ, ತುಂಬ ಕಡೆ ಎಲ್ಲಿಗೂ ಬರೋಲ್ಲ. ಅಂಥವ್ರು ನಮಗೆ ಬಂದು ನಮ್ಗೆ ಆಶೀರ್ವಾದ ಮಾಡಿ ನಮ್ಮ ದೇವಸ್ಥಾನಕ್ಕೆಲ್ಲ ನಾವು ಬಂದು ಬೇಡಿ ನಮ್ಮನ್ನ ಬಂದರೆ ಅಂತಂದರೆ ನಾವು ಅವ್ರಿಗೆ ತಕ್ಕಾಗಿ ನಡೀತಾರೆ ಅದು ಅಂತ ನೋಡಿ ಅವರು ಬಂದಿರೋದು. ಅವರು ತಕ್ಕಾಗಿ ನಡೀತಾರೆ. ಎಲ್ಲಿ ಧರ್ಮ ನಡೀತದೆ ಅನ್ನೋ ಸ್ಥಳಕ್ಕೆ ಅವ್ರು ಬರೋದು. ಎಲ್ಲಿ ಮೋಸ ಸಿದ್ದಪ್ಪಾಜಿ ಸ್ಥಳ ಇದೆ, ಸ್ವಾಮಿ ಸ್ಥಳ ಎಲ್ಲೆಲ್ಲೋ ಅವರೇ, ಅಲ್ಲಿಗೆಲ್ಲ ಬರೋಲ್ಲ ಅವರು. ಅಂಥದ್ರಲ್ಲೂ ನಮ್ಮ ಬಳಕೆ ಬಂದರೆ ಅಂದರೆ ನಾವು ತುಂಬ ಅವ್ರಿಗೆ ನಾನು ತಂದೆನ ನಾನು ಬೇಡ್ಕೊತಾ ಇದ್ದೀನಿ ಅಂತ. ಕಿವಿ ಮಾತು ಏನು ಸೂಚನೆ ಇಲ್ಲ. ಇವತ್ತು ಪ್ರಪಂಚದಲ್ಲಿ ನಾಳೆ ಒಳ್ಳೆಯದಾಗುತ್ತೆ, ನಾಳೆ ಬರತಕ್ಕ ಮಳೆ ಬೆಲೆ ಚೆನ್ನಾಗಿರುತ್ತೆ, ಇಲ್ಲಿ ಬರೋಂಥ ಭಕ್ತರಿಗೆಲ್ಲನೂ ಒಳ್ಳೆಯದಾಗುತ್ತೆ ಅಂತ ನಮ್ಗೆ ಅರಸಿ ಅವ್ರು ಹೋಗಿರೋದು. ಯಾರಿಗೂ ಕಿವಿ ಮಾತು ಅವರು ಆ ಥರ ಹೇಳೋಂಥ ಸ್ವಾಮಿ ಅಲ್ಲ. ಅವರ ನಿಯತ್ತಾಗಿ ಮಾತು ಕೊಡೋಂಥವ್ರು ಅವರು. ರೇಣುಕೆ ಯಲ್ಲಾಂಬತಾಯಿ ಇದು ಪೀಠ ಅಲಂಕಾರ ಆಯಿತು, ಸೇವಾ ಪಟ್ಟ ಸೇವಾ ಆಯಿತು ಇವತ್ತು. ಆದ್ದರಿಂದ ನಮಗೆ ಮೂಲತಃ ಶಾಸ್ತ್ರ ತಡ ಹೊಡೆಯೋದು ಎಲ್ಲನೂ ರೇಣುಕೆ ಯಲ್ಲಾಂಬತಾಯಿದೇನೆ ಶಾಸ್ತ್ರ ಬರೋದು. ನುಡಿಯೋದೆಲ್ಲ ತಾಯಿದೆ. ಭಕ್ತರು ಮಾತ್ರ ಸೇವೆಕ ಗುಡ್ಡತನ ಮಾತ್ರ ಸಿದ್ದಪ್ಪಾಜಿಗೆ ನಾವು ಮಂಟಸ್ವಾಮಿಗೆ ಮಾತ್ರ ರೇಣುಕೆ ಯಲ್ಲಾಂಬತಾಯಿಗೆ ಗುಡ್ಡ ನಾವು ಆಗಿ ಅವಳ ಪಟ್ಟ ಸೇವೆ ಮಾಡ್ತಾ, ಅವಳ ನಡೀತಾ, ಅವಳ ಶಾಸ್ತ್ರ ನುಡಿತಾ ಬಂದಂಥ ಪ್ರಜೆಗೆ ನಾವು ಏನೇ ಬಂದ್ರೂ ಅವ್ರು ಕೊಟ್ಟಂಥ ಇಳ್ಳೆದಲ್ಲ ತಗೊಬಂದಂಥ ಶಾಸ್ತ್ರ ನಾವು ನುಡಿತೀವಿ. ಅವ್ರಿಗೆ ಒಂದು ಪ್ಯಾಟ್ರಿ ಇಟ್ಟಿದ್ರಂತೆ, ಯಾವುದೋ ಮರ ಮಿಲ್ ಪ್ಯಾಟ್ರಿ ಇಟ್ಟಿದ್ರಂತೆ, ಅದು ಬೆಂಕಿ ಬೆಂದು ಲಾಸಾಗಿ ಹೊಂಟೋಗಿದ್ರಂತೆ. 3-4 ಕಡೆ ಅಂಗಡಿ ಎಲ್ಲ ಇಟ್ಟಿದ್ದಾರಂತೆ. ಅವರ ಮಗ ಹುಚ್ಚು ಥರ ತಿರುಗೋದು, ಕೋರ್ಟ್ಗೆ ಹೋಗೋದು, ಕಚೇರಿ ಹೋಗೋದು, ಈ ಥರ ಮಾಡ್ತಿರಂತೆ. ಇಲ್ಲಿ ಬಂದು ಹೋದ್ಮೇಲೆ ಅಂಗಡಿ ಎಲ್ಲ ಯಾವ ರಚನೆ ನಡೀಕತ್ತು. ಮಗ ಸರಿಯಾದ 3ನೇ ವಾರಕ್ಕೆ ಸರಿ ಇವಾಗ ಪರವಳಿ ಮಾಡಿಸಿ ಇನ್ನೂ ದೇವಸ್ಥಾನಕ್ಕೆ ಮಾಡಿಸ್ತೀವಿ ಅಂತ 10 ಲಕ್ಷ ಶಾಲೆ ಗುರುಗಳು ಇನ್ನೂ ಎಷ್ಟು ಬೇಕಾದ್ರೂ ಮಾಡಿಸ್ತೀವಿ, ಈ ಸೀಟೆಲ್ಲ ತೆಗಿಸ್ತೀವಿ, ನಮ್ಮ ಕೈಲೇ ತೆಗಿಸ್ಬೇಕು ಹೊರತು ಬೇರೆಯವ್ರ ಕೈಲಿ ತೆಗಿಸಕ್ಕೆ ಹೋಗ್ಬೇಡಿ ಅಂತ ಬೇಡ್ಕೊಂಡು ಕೇಳ್ಕೊ ಹೋಗಿದ್ದಾರೆ. ದೇವಸ್ಥಾನ ನಾವು ಸೀಟ್ ತೆಗಿಸಿ ಬೇರೆ ಥರ ಮಾಡಿಕೊಡ್ತೀವಿ ಅಂತ. 3 ದಿನದಿಂದ ಮೇಲೆ ನೆನ್ನೆ ಎಲ್ಲ ಮೊನ್ನೆ ಭಾನುವಾರ ದಿವಸ ಸ್ವಾಮಿಯದು ಹೋಮಾಚಾರ ಎಲ್ಲ ಇತ್ತು. ಮಂಟಸ್ವಾಮಿ ಹೋಮಾಚಾರ ಮಾಡಿಸಿದ್ದೀವಿ. ನೆನ್ನೆನೂ ಬೆಳಗ್ಗೆ ಜಾವ ಹೋಮಾಚಾರ ಇತ್ತು. ನೆನ್ನೆ ಸಾಯಂಕಾಲ ಮೇಲೆ ರೇಣುಕೆ ಯಲ್ಲಾಂಬತಾಯಿದು ಹೋಮಾಚಾರ ಆಗಿ ಪೀಠಕ್ಕೆ ಏರುತ್ತಾ ಪಟ್ಟಕ್ಕೆ ಏರ್ತಾ ಇಲ್ಲ ರೇಣುಕೆ ಯಲ್ಲಾಂಬತಾಯಿ. ಇವತ್ತು ಉದ್ಘಾಟನೆ ಆಗಿ ತಾಯಿ ಪಟ್ಟ ಸೇವಾಗಿ ಎಲ್ಲನೂ ನೀಡ್ತಾ ಪ್ರಯೋಗ ಮಾಡಿದ್ದೀವಿ. ಸೋಮವಾರ ಒಂದು ದಿವಸ ಮಾತ್ರ ನಾವು ಹೇಳಲ್ಲ. ಭಕ್ತರಿಗೆ ಎಲ್ಲನೂ ಪ್ರತಿಯೊಂದು ವಾರ ನಾವು ಶಾಸ್ತ್ರ ಹೇಳ್ತೀವಿ. ಅವ್ರು ತಂದುಕೊಟ್ಟು ಎಲೆ, ಅವ್ರು ತಂದುಕೊಟ್ಟು ಹಿಂಬೇನು, ಅವ್ರು ತಂದುಕೊಟ್ಟೋದ್ರಲ್ಲಿ ಮಾತ್ರ ಹೇಳೋದು ನಾವು. ಇಲ್ಲಿ ಎಲ್ಲನೂ ಕೂಡ ನಾವು ಕೊಡೋಲ್ಲ, ಅವ್ರು ತಂದು ಕೊಡಬೇಕು. ಅವ್ರು ತಂದೆ ಕೊಟ್ಟ ಎಲ್ಲ ನಾವು ಶಾಸ್ತ್ರ ಹೇಳ್ತೀವಿ. ಬೆಳಿಗ್ಗೆ 9ರಿಂದ ಸಾಯಂಕಾಲ 6 ಗಂಟೆ. ಇದು ಹುಣಸೂರು ತಾಲೂಕು ಅಣಗೂರು ರಸ್ತೆ, ಕೂಡ್ಲೂರು ಲಕ್ಷ್ಮೀಪುರ. ಈ ಕಡೆ ಲಕ್ಷ್ಮೀಪುರ, ಈ ಕಡೆ ಬರ್ತಿರುತ್ತೆ ಬೀರ್ನಳ್ಳಿ ಗ್ರಾಮ. ಇದು ದೇವಸ್ಥಾನ ಇರೋದು ಗೂಗಲ್ ಮ್ಯಾಪಲ್ಲಿ ಇದೆ. ಇವತ್ತು ಮಂಟಸ್ವಾಮಿದು ಹೋಮ ಎಲ್ಲ ಚರ ಇರುತ್ತೆ, ಬೆಳಗಿಂದಿದೆ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ ಇವಾಗ ಮಧ್ಯಾಹ್ನ 12 ಗಂಟೆ ಇವಾಗ ಕ್ಲೋಸ್ ಆಗಿದೆ. 12:15 ಗಂಟೆ ಹೋಮಾಚಾರ ನಡೆದಿದೆ. ಇವತ್ತು ವಿಶೇಷ ಅಂದರೆ ಇವತ್ತು ಸೋಮವಾರ ದಿವಸ ಬೆಳಗ್ಗೆಯಿಂದ ಹೋಮ ಎಲ್ಲಾಚಾರಕ್ಕೂ ಸ್ಥಾಪನೆ ಹೋಮ, ಭಗವಂತನ ಜೀವ ಹೋಮ, ಸೃಷ್ಟಿ ಹೋಮ ಅಂತ ಎಲ್ಲ ಥರಕ್ಕೂ ಇರ್ತದೆ. ಇಲ್ಲಿ ಎಲ್ಲ ಥರಕ್ಕೂ ಬಂದ ಭಕ್ತರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಪ್ರಜಾ ಬಂದು ಬೇಡ್ಕೊ ಹೋದವ್ರಿಗೆಲ್ಲರಿಗೂ ಶಕ್ತಿ ಸಂಬಂಧ ಸುಟ್ಟಲಿ ಅಂತ ನಾವು ಹೋಮ ಸುಡಿಸಿದ್ದೀವಿ. ಇಲ್ಲಿ ಪ್ರಪಂಚದಲ್ಲಿ ನಡೆಯೋಂಥ ಮಳೆ ಬೆಳೆ, ಒಂದು ದನಕರ ರೋಗನೇ ಆಗಲಿ, ಮನುಷ್ಯರಿಗೆ ಬರೋಂಥ ಕಾಯಿಲೆ ಕಷ್ಟ ಆಗಲಿ, ಎಲ್ಲಕ್ಕೂ ಹೋಮದಲ್ಲಿ ಸೃಷ್ಟಿಬದ್ಧವಾಗಲಿ ಅಂತ ಒಂದು ಹೋಮ ಮಂಟಸ್ವಾಮಿ ಬರ್ತದೆ. ಅದನ್ನು ಸುಡಿಸಿದ್ದೀವಿ. ಎಲ್ಲರಿಗೂ ಭಕ್ತಾದಿಗಳಿಗೂ ನಾವು ಧನ್ಯವಾದಗಳು ಅಂತೀವಿ. ಇವತ್ತು ಎಲ್ಲ ಭಕ್ತಾದಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೇ ಬಂದು ಭಾಗಿಯಾಗಿದ್ದರು. ರಾತ್ರಿ 9 ಗಂಟೆಲ್ಲೂ ಬೆಳಗ್ಗೆ 6 ಗಂಟೆ ಸಾಯಂಕಾಲ 5 ಗಂಟೆಲಿಂದ ದೊಡ್ಡವರು ಎಲ್ಲರೂ ಒಂದು ಸುಮಾರು ರಾಜಕೀಯವರು ಬಂದು ನಿನ್ನೆ ಹೋಮ ಸುಡಿಸಿದ್ದಾರೆ. ನಿನ್ನೆ 5 ಗಂಟೆಲಿ ಹೋಮ ಮಾಡಿಸಿದ್ದಾರೆ. 5ರಿಂದ 9 ಗಂಟೆ ದೊಡ್ಡ ದೊಡ್ಡ ರಾಜಕೀಯವರೆಲ್ಲ ಬಂದು ಹೋಮ ಇದ್ದರು. ಅವರು ಹೆಸರುಗಳೇನೋ ಬೇಡಿ ರಾಜಕೀಯವರೆಲ್ಲ ಬಂದು ನಿನ್ನೆ ರಾತ್ರಿ ಸ್ಥಾಪನೆ ಮಾಡಿದ್ವಿ ಭಾನುವಾರ. ಅವರಿಗೆ ಎಲ್ಲರೂ ಇವತ್ತು ಏನು ಬೇಡ್ಕೊಂಡು ಹೋಗ್ತಾರೆ, ಮಂಟಸ್ವಾಮಿ ಥರ ಏನು ಕೇಳ್ಕೊ ಹೋಗ್ತಾರೆ, ಆ ದರೋಡರನ್ನ ಮಹಿಮಾ ಥರ ಏನು ಬೇಡ್ಕೊ ಹೋಗ್ತಾರೆ, ಅವ್ರ ಕಷ್ಟ ಎಲ್ಲ ಪಾರಾಗಿ ಒಳ್ಳೆಯದಾಗುತ್ತೆ ಅಂತ ನಾವು. ಅದು ಮಂಟಸ್ವಾಮಿ ವಿಗ್ರಹ ಸ್ಥಾನ ಅಂದರೆ ಗದ್ಗ ಸ್ಥಾಪನೆ, ಅದು ಉರಿ ಗದ್ಗ ಸ್ಥಾಪನೆ ಆಗುತ್ತೆ. ಅದನ್ನು ಮೂಲತಃ ಆ ಭಗವಂತನ ರೂಪತನ ಎಲ್ಲೂ ನೋಡೋಕ್ಕಾಗಲ್ಲ. ಅದಕ್ಕೆ ಅವನ ರೂಪತನ ನಾವು ವಿಗ್ರಹ ರೂಪದಲ್ಲಿ ತೋರಿಸ್ತಾ ಇದ್ದೀವಿ. ನಾಳೆ ರೇಣುಕೆ ಯಲ್ಲಾಂಬತಾಯಿದು ಬೆಳಿಗ್ಗೆ 3 ಗಂಟೆಯಿಂದ 3ನೇ ತಾರೀಕು ಬೆಳಗ್ಗೆ ಜಾವದಿಂದ 5 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 6 ಗಂಟೆನೂ ಹೋಮಾಚಾರ ಎಲ್ಲ ಇರ್ತದೆ. ಸೃಷ್ಟಿ ಹೋಮ, ಪಟ್ಟದ ಹೋಮ. ನಾಳೆ ಅಮ್ಮ ಪಟ್ಟಕ್ಕೆ ಇರ್ತಾಳೆ, ಪೀಠಕ್ಕೆ ಸೇರಿಸಿ ಅಮ್ಮನ ಪಟ್ಟ ಸೇವೆ ರೇಣುಕೆ ಯಲ್ಲಾಂಬತಾಯಿ ಪಟ್ಟ ಸೇವೆ ಆಗುತ್ತೆ. ನಾಳೆ ಭಕ್ತರೆಲ್ಲ ನಮ್ಮ ಪ್ರಸಾದ ಸ್ವೀಕರಿಸಿ ಬಂದು ದಾಸಭವನ ನಡೀತದೆ. ಎಲ್ಲರೂ ಬಂದು ಭಕ್ತರೆಲ್ಲ ವಿಶ್ವಾಸ ಬಂದು ಸೇರಿ ಅಂತ ನಾವು ಕೈ ಎತ್ತಿ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ.
ನಾಳೆ ಬೆಳಗ್ಗೆಯಿಂದ 5 ಗಂಟೆಯಿಂದ ಸಾಯಂಕಾಲ 9 ಗಂಟೆ ತಗೊಂಡು ವಿಶೇಷ ಪೂಜೆ ಇದೆ. ನಾಳೆ ವಿಶೇಷ ಪೂಜೆ ಅಂದರೆ ಬೆಳಗ್ಗೆ ಪಟ್ಟಸೇವಾ, ಮಧ್ಯಾಹ್ನ ಬೆಳಗ್ಗೆ 5 ಗಂಟೆಗೆ ಹೋಮ ಪಟ್ಟಸೇವೆ ಆಗುತ್ತೆ. ಸಾಯಂಕಾಲ ಬೆಳಗ್ಗೆ ಮಧ್ಯಾಹ್ನ 10:10ವರೆಗೆ ರೇಣುಕೆ ಯಲ್ಲಮ್ಮ ಪಟ್ಟಕ್ಕೆ ಇರ್ತಾಳೆ. ರೇಣುಕೆ ಯಲ್ಲಮ್ಮ ಪಟ್ಟಕ್ಕೆ ಏರಿದ ಮೇಲೆ ಅದು ಪೀಠಕ್ಕೆ ಇರ್ತಾಳೆ. ಪೀಠೆಯಿಂದ ನಿಜವಾದ ಅಂತ ಮೂಲ ಸ್ಥಳಕ್ಕೆ ಅಲಂಕಾರ ಆಗಿ ತಾಯಿ ದರ್ಶನ ನೀಡ್ತಾಳೆ. ಅವ್ರಿಗೆ ವಿಶೇಷ ಪೂಜೆಗೆ ನಾಳೆ ಈ ಥರ ಬೇಡ್ಕ ಬನ್ನಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ನೋಡಿ ಇದನ್ನು ಮುಖಾಂತರ ಬೇಡ್ಕೊಂಡು ಬಂದು ವಿಶೇಷ ಪೂಜೆ ಎಲ್ಲ ಭಾಗಿಯಾಗಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. RCP ಮ್ಯಾಚಲ್ಲಿ ನಾವು 14 ನಮ್ಮದಲ್ಲಿ RCPಯಲ್ಲಿ ಒಂದೇ ನಮ್ಮದಿಗೆ ಬರ್ತಾ ಇರೋಂಥಲ್ಲಿ ಒಂದೇ ಮ್ಯಾಚಲ್ಲಿ ಖಂಡಿತವಾಗಿ ಗೆದ್ದೆ ಬರ್ತದೆ. ರೇಣುಕೆ ಯಲ್ಲಮ್ಮ ತಾಯಿ ನುಡಿತಾ ಇರೋದು ಬಹುಶ ಫೈಟ್ ಇರ್ತದೆ. ಫೈಟ್ ಇದ್ರೂ ಗೆದ್ದೆ ಗೆಳುತ್ತೆ, ಫೈನಲ್ ಗೆಳುತ್ತೆ ಖಂಡಿತ. ನಮ್ಮ ಅವರ RCP ಅಂತ ಅಭಿಮಾನಿಗಳು, ನಮ್ಮ ದೇಶದಲ್ಲಿರೋಂಥ ನೋಡೋಂಥ ಅಭಿಮಾನಿಗಳು, ನಮ್ಮ ದೇಶ ತರೋಂಥ ಕೀರ್ತಿ, ನಮ್ಮ ತತ್ತಿರೋಂಥ ಪ್ರಪಂಚಕ್ಕೆ ಕೀರ್ತಿ ತತ್ತಿರೋಂಥ ಹೆಸರು ರೇಣುಕೆ ಯಲ್ಲಮ್ಮ ತಾಯಿ ಅವ್ರಿಗೆ ಅಸಹವಾಗಿ ನಿಂತು ಅವ್ರಿಗೆ ಗೆದ್ದು ಕರ್ಕ ಬರಲಿ ಅಂತ ನಾನು ಬೇಡ್ತಾ ಇದ್ದೀನಿ. RCP ಗೆಲ್ಲಬೇಕು ಅಂತ ಎಲ್ಲರೂ ಭಕ್ತರು ಎಲ್ಲ ಬೇಡ್ತಾ ಇದ್ದಾರಂತೆ. ಎಲ್ಲರೂ ಭಕ್ತರು ಎಲ್ಲ ಥರಕ್ಕೂ ನಡೆಸ್ತಾ ಇದ್ದಾರೆ ಅಂತ. ಎಲ್ಲ ದೇವಮಂಡಗಳ ಸ್ಥಳದಲ್ಲಿ ಸನ್ನಿಧಿ ಪೂಜೆಗಳು, ಪ್ರತಿಯೊಂದು ಭಗವಂತನ ಸ್ಥಳಗಳು, ಪ್ರತಿಯೊಂದು ದೇವಮಂಡ ಬಳಿಗಳು, ಪ್ರತಿಯೊಂದು ದೇವಮಂಡಗಳು ಅಭಿಮಾನಿಗಳೆಲ್ಲ ಇಟ್ಕೊಂಡು ಪೂಜೆ ಮಾಡಿಸ್ತಾ ಇದ್ದಾರೆ. ಇವತ್ತು RCP ನಡೀಲಿ ಅಂತ ರೇಣುಕೆ ಯಲ್ಲಮ್ಮ ತಾಯಿ ಅದನ್ನು ಎಲ್ಲನೂ ನುಡಿತಾವಳೆ. ಅದರಿಂದ ಇವತ್ತು RCP ಒಂದರಲ್ಲಿ ಗೆದ್ದು ಬರ್ತದೆ. ಫಸ್ಟ್ನೇದಲ್ಲಿ ಎಲ್ಲ ಥರಗೂ ಗೆದ್ದು ಆಶೀರ್ವಾದ ತಕ್ಕಂದು ರೇಣುಕೆ ಯಲ್ಲಮ್ಮ ತಾಯಿ ಅವ್ರನ್ನ ಅಲ್ಲಿ ಆಡೋಂಥ ಕ್ರಿಕೆಟ್ ಅಂತ ಅಭಿಮಾನಿಗಳಲ್ಲ, ಅಲ್ಲಿ ಆಡೋಂಥ ಆಟಗಾರಗಳನ್ನ ಅವ್ರನ್ನ ಗೆದ್ದು ನಮ್ಮ ದೇಶಕ್ಕೆ ಕೀರ್ತಿ ತಗೊಂಡು ಆಶೀರ್ವಾದ ನಿಂತ್ಕೊಂಡು ಅವ್ರ ಬೆಂಬಲಲ್ಲಿ ನಿಂತ್ಕೊಂಡು ಅವರ ನುಡಿಯೋಂಥ ಬಾಲಲ್ಲಿ ಆಗಲಿ ಒಂದನ್ನು ಬ್ಯಾಟೆ ಆಗಲಿ ಅದನ್ನು ನುಡಿಸುತ್ತಾ ಕರ್ಕೊಂಡು ತಾಯಿ ಆಶೀರ್ವಾದಾಗಿ ಬರ್ತಾವಳೆ. ವ್ರತವಾಗತಕ್ಕದನ್ನು ನಡೆಸಬೇಕಾದಷ್ಟು ಹೊರತವಾಗತಕ್ಕದ್ದು ಒಂದೇ ಸತಿ 3 ಯಾವುದೂ ಇಲ್ಲ, ಯಾರು ಅಡೆದಡಿಯಿಲ್ಲ. ಖಂಡಿತ ಮ್ಯಾಚು ನಮ್ಮದು ಅಂತ ಯಾರೂ ಇಲ್ಲ. ಅಲ್ಲಿ ಎಲ್ಲ ಸೈಡ್ಗೆ ಹೋದ್ರು ಅಂತ ಅವ್ರ ಸತ್ತರಿಗಳಲ್ಲೇ ಅವ್ರ ಆಟಗಾರರಲ್ಲಿ ಬೇರೆಯವರು ಯಾರೇ ಆಗಲಿ ಅವ್ರ ಮುಂದೆ ಆಡೋಕ್ಕಾಗಲ್ಲ, ಗೆದ್ದು ಕರ್ಕೊಬತ್ತೀನಿ ಅಂತ ನುಡಿದಳೆ. ರೇಣುಕೆ ಯಲ್ಲಮ್ಮ ತಾಯಿ ನುಡಿತಾ ಇರೋದು. ಫೈಟ್ ಇದೆ ಅಂತ ಹೋರಾಟ ಮಾಡ್ಕೋಗುತ್ತೆ ಅಂತ ಕೊಡ್ತಾವಳೆ. ತುಂಬ ಹೋರಾಟ ಇದೆ, ತುಂಬ ಕಷ್ಟದಲ್ಲಿ ಬಂದು ಗೆಲ್ತಾ ಇರೋದು ಇವರು. ಕೊನೆಗೆ ಫೈನಲ್ ಗೆದ್ದು ಬರ್ತಾರೆ. RCP ಕಪ್ಪು ತಂದೆ ತರ್ತಾರೆ ನಮ್ಮ ಕೈಡ. ಇದು ಮಾನವೀಯ ಸಂದೇಶದ ಜನವಾಹಿನಿ.